सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। अखण्डमण्डलाकारं व्याप्तं चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देव त्वमेव सर्वं देव। ॐ यं ब्रह्मा वरुणेन्द्ररुद्रभूतः स्तुवन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ. ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ. ಆಗಲೇ ಒಂದು 2-3 ಪ್ರವಚನ ಆಗಿದೆ ಅಲ್ವಾ? ಹೋದ್ಸರಿ ಅಮ್ಮ ಹೇಳಿದರು ಚೆನ್ನಾಗಿತ್ತು, ನನಗೆ 10-15% ಅರ್ಥ ಆಯಿತು. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಯಾಕೆಂದ್ರೆ ನಮಗೆ ಆ ಫೀಡ್ಬ್ಯಾಕ್ ಬಂದರೆ ಆಡಿಯನ್ಸ್ ಈ ಥರ ಇದೆ. ಕೆಲವು ಕಡೆ ನಾವು ತುಂಬ ಅಧ್ಯಾತ್ಮದ ಡೀಪಾಗಿ ಹೋಗ್ತಿದೆ, ಅವರಿಗೆ ನಮ್ಮ ಭಾಷೆ ಅರ್ಥ ಆಗುತ್ತೆ, ಕ್ಯಾಚ್ ಮಾಡ್ತಾರೆ, ಯಾವುದೋ ಒಂದು ಮಟ್ಟದಲ್ಲಿ ಹೋಗ್ಬೋದು. ಇಲ್ಲಿ ಏನಾಗುತ್ತೆ, ನೀವು ಹೇಳಿದ ಬಹಳ ಅನುಕೂಲ ಇದೆ. ಹಾಗೇ ಮಾಡೋಣ, ಅರ್ಥ ಆಗೋ ಥರನೇ ಮಾಡೋಣ ಪ್ರಯತ್ನ. ನೋಡಿ, ಕ್ಲಾರಿಟಿನೂ ಇದೆ, ವಿಷಯನೂ ಕೂಡ ಸ್ವಲ್ಪ ಕತೆ ಹೇಳಿ 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 ಅರ್ಥಾವಂತರ ಬಹಳ. ಅಧ್ಯಾತ್ಮ ಸ್ವಲ್ಪ ಕಷ್ಟ, ಕೆಲವು ಟರ್ಮಿನಾಲಜಿ ಅದು ಆ ಭಾಷೆ ಉಪಯೋಗಿಸಿದಾಗ ಸುಮಾರಿಗೆ ಅರ್ಥ ಆಗಲ್ಲ, ಮೇಲೆ ಹೋಗ್ಬಿಡುತ್ತೆ. ಹಾಗೆ ಮಾಡೋಣ ಪ್ರಯತ್ನ. ಮತ್ತೆ ಬಂದಿದೆ. ಈಗ ಮೊದಲನೇ ಕಗ್ಗ ತಗೊಳ್ಳಿ. ಮೊದಲನೇ 3 ಕಗ್ಗಗಳು ಪ್ರಾರ್ಥನೆ.
ಮೊದಲನೇ ಕಗ್ಗ. ನೀವು ನಮ್ಮ ಜೊತೆಗೆ ಬಂದರೆ ಅವರ ಅರ್ಥನೂ ಆಗುತ್ತೆ. ಸ್ವಲ್ಪ ಶ್ರೀ ವಿಷ್ಣು ಸಿಕ್ಕ ಮೊದಲನೇ ಕಗ್ಗ ತಗೊಂಡ್ರ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮ. ಪರಬ್ರಹ್ಮ ಅಂತಿದೆ. ಪರಬ್ರಹ್ಮನೆಂದು ಜನರು ಆವುದನ್ನು ಕಾಣುಗಣಂ, ಯಾವುದನ್ನು ಕಾಣದಿದ್ದರು ಅಳ್ತಿಯಂ ನಂಬಿಹುದೋ, ಭಕ್ತಿಯಿಂದ ನಂಬಿದ್ದಾರೆ. ಇದಕ್ಕೆ ನಮಿಸೋ ಮಂಕುತಿಮ್ಮ. ಮೊದಲನೇ ಕಗ್ಗ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಆವುದನ್ನು ಕಾಣಗಣಂ ಅಳ್ತಿಯಂ ನಂಬಿಹುದೋ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು ಮಂಕುತಿಮ್ಮನ ಕಗ್ಗ ಶ್ರೀ ವಿಷ್ಣು ಅಂತ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ. ಕೊನೆಯ ಕಗ್ಗ ಶರಣು ಅಂತ ಹೇಳುತ್ತೆ. 945ನೇ ಕಗ್ಗ ಶರಣು. ಶ್ರೀ ವಿಷ್ಣು ಅಂದರೆ ಮಹಾವಿಷ್ಣು, ಪುರಾಣದ ವಿಷ್ಣು, ಲಕ್ಷ್ಮೀ ವಿಷ್ಣು, ಆ ರೀತಿ ತಗೋಬೋದು. ಅಥವಾ ವಿಷ್ಣು ಅಂದರೆ ಅಧ್ಯಾತ್ಮದಲ್ಲಿ ಸರ್ವವ್ಯಾಪಿ, ಸರ್ವವ್ಯಾಪಕತ್ವ, ಎಲ್ಲೆಲ್ಲೂ ಇರುವಂತಹ ಪರಬ್ರಹ್ಮ ತತ್ವ ವಿಷ್ಣು ಆಗಿರ್ಬೋದು. ಹೀಗೆ ನಾವು ಆಧ್ಯಾತ್ಮದಲ್ಲಿ ಪರಬ್ರಹ್ಮ ತತ್ವ ಅಂತ ತಗೊಳ್ತೀವಿ. ಅವನು ಇಲ್ಲ ನಮಗೆ ವಿಷ್ಣು ವೈಕುಂಠದಲ್ಲಿ ವಿಷ್ಣು ಬಹಳ ಇಷ್ಟ, ಪ್ರೀತಿ, ಹಾಗಿರ್ತದೆ. ಸೊ ಶ್ರೀ ವಿಷ್ಣು ಇವರೇನು ವಿಶ್ವಾದಿ ಮೂಲ, ಈ ಪ್ರಪಂಚಕ್ಕೆ ಆದಿ ಮೂಲ. ಯಾರಿಂದ ಈ ಪ್ರಪಂಚ ಬಂದಿದೆ? ಮಾಯಾಲೋಲ. ಇದೆಲ್ಲ ಮಾಯೆ. ಈ ಮಾಯೆಯಲ್ಲಿ ಯಾರು ಲೋಲರಾಗಿರ್ತಾರೆ? ಯಾರು ಮಾಯೆಯಲ್ಲಿ ನನ್ನ ಮಾಯೆಯಲ್ಲೇ ತಾನೇ ಇರುವಂತೆ ಆನಂದ ಪಡುವಂಥದ್ದು ಅಂತಹ ವಿಷ್ಣು ಮಾಯಾವಲೋಲ. ದೇವ ಸರ್ವೇಶ, ಎಲ್ಲರಿಗೂ ಒಡೆಯ. ಪರಬ್ರಹ್ಮ ದೇವರಲ್ಲಿ ಎಲ್ಲರಿಗೂ ಒಡೆಯ. ಮನೆಯಲ್ಲಿ ಯಜಮಾನರು ಅಂತೀರ, ಲೋಕಕ್ಕೆ ಯಾರು ಯಜಮಾನರು? ಒಡೆಯ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಒಡೆಯ. ಆಮೇಲೆ ಪರಬ್ರಹ್ಮ, ಪರಬ್ರಹ್ಮ ಎಂದು ಆ ಥರ ಜನರು ಯಾವುದನ್ನು ಕಾಣಗಣಂ, ಯಾವುದನ್ನು ಕಾಣದಿದ್ರು. ಭಗವಂತ ಕಾಣ್ತಾನೆ ನಮಗೆ, ಭಗವಂತ ನೋಡ್ಲಿಕ್ಕಾಗತ್ತಾ? ಕಾಣದಿದ್ರು ಕೂಡ ಅಳ್ತಿಯಂ ನಂಬಿಹುದೋ. ಅಳ್ತಿ ಅಂದ್ರೆ ಭಕ್ತಿ ಅಂತ. ಭಕ್ತಿಯಿಂದ ನಂಬಿದ್ದಾರೆ. ಯಾವುದನ್ನು ಕಾಣದಿದ್ರು ಭಕ್ತಿಯಿಂದ ನಂಬಿದ್ದಾರೆ. ಆ ವಿಚಿತ್ರಕ್ಕೆ ವಿಚಿತ್ರ, ಚಿತ್ರ ಅಂತೇನು? ಚಿತ್ರ ಬಿಡಿಸುವ ನಮಿಸೋ ಮಂಕುತಿಮ್ಮ. ಅರ್ಥಾಯ್ತಾ? ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮ ಎಂದು ಯಾವುದನ್ನು ಕಾಣದಿದ್ದರೂ ಭಕ್ತಿಯಿಂದ ನಂಬಿದ್ದಾರೆ. ಆ ವಿಚಿತ್ರಕ್ಕೆ ನಮಿಸೋ, ನಮಸ್ಕಾರ ಮಾಡು. ಎರಡನೇದು ಜೀವ ಜಡ ರೂಪ ಪ್ರಪಂಚವನ್ನು. ಜೀವ ಜಡ. ಜೀವ ಅಂದರೆ ನನಗೆ ಜೀವ ಇದೆ, ಜಡ ಅಂದರೆ ಇದು ಜಡ. ಪ್ರಪಂಚದಲ್ಲಿ ಜೀವ ಜಡ ಎರಡಿದೆ. ಜೀವ ಇರೋದು, ಜೀವ ಎಲ್ಲೇ ಇರೋದು. ಈ ಪ್ರಪಂಚವನ್ನು, ಜೀವ ಜಡ ಪ್ರಪಂಚವನ್ನು ಅದಾವುದೋ ಅಂದರೆ ಯಾವುದೂ ಗೊತ್ತಿಲ್ಲ. ಯಾವುದು ಆವರಿಸಿಕೊಂಡು ಒಳಗೆರಡು ನಿಹುದಂತೆ. ಅದು ಆವರಿಸಿಕೊಂಡಿದೆ, ಒಳಗಡೆ ಸೇರಿಕೊಂಡಿದೆ. ನಮ್ಮ ಸುತ್ತಮುತ್ತಲೂ ದೇವರ ತತ್ವ ಇದೆ. ನಮ್ಮ ಒಳಗಡೆನೂ ಪರಮಾತ್ಮ ತತ್ವ ಇದೆ, ಹೊರಗಡೆನೂ ಪರಮಾತ್ಮ ತತ್ವ ಇದೆ. ಜೀವ ಜಡ ರೂಪ ಪ್ರಪಂಚವನ್ನು ಅದಾವುದೋ ಆವರಿಸಿಕೊಂಡು ಒಳ ನೆರೆದಿರುವುದಂತೆ, ಭಾವಕ್ಕೆ ಒಳಪಡದಂತೆ. ಭಾವ ಮನಸ್ಸಿನಿಂದ ದೇವರನ್ನ ಗ್ರಹಿಸಲಿಕ್ಕೆ ಆಗಲ್ಲ. ಆಗತ್ತಾ? ನಮ್ಮ ಮನಸ್ಸು ಬಹಳ ಚಿಕ್ಕು. ಬಟ್ಟೆ ಬರೆ ಆಭರಣ ಅದು ಇದು ಕಾರು ಮನೆ ನಮ್ಮ ಸಂಬಂಧಿಕರು ಇದನ್ನೆಲ್ಲ ಗ್ರಹಿಸ್ತದೆ. ದೇವರನ್ನ ಗ್ರಹಿಸ್ಲಿಕ್ಕೆ ಆಗುತ್ತಾ? ಸೊ ಜೀವ ಜಡ ರೂಪ ಪ್ರಪಂಚವನ್ನು ಅದಾವುದೋ ಆವರಿಸಿಕೊಂಡು ಒಳನೆರೆದಿರುವುದಂತೆ, ಭಾವಕ್ಕೊಳಪಡದಂತೆ
ಅಳತೆಗೆ ಅಳವಡದಂತೆ ಅಳತೆಗೆ ಸಿಗ್ತಾ ಈಗ ನನ್ನನ್ನು ಚಂದ್ರಶೇಖರ್ ಇಷ್ಟಡಿ ಇಷ್ಟೆತ್ರ ಎಲ್ಲ ಸಿಗ್ತಾ ದೇವರಿಗೆ ಹೇಗೆ ಅಳುತ್ತೆಯೋ ಆ ವಿಶೇಷಕ್ಕೆ ಅದೊಂದು ವಿಶೇಷ, ಅದಕ್ಕೆ ನಮಿಸುವುದು. ಆಮೇಲೆ ನೆಕ್ಸ್ಟ್ ಮೂರನೇ, ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು, ಅದು ಇದೆ ಅಂತ ಗೊತ್ತಿಲ್ಲ, ಅದು ಹೇಳಲ್ಲ, ಇದೆ ಅಂತ ಹೇಳಲ್ಲ. ಪರಮಾತ್ಮ ಯಾವ್ದಾದ್ರು ನಾನು ಇದೀನಿ ಅಂತ ಹೇಳ್ತಿಲ್ಲ. ಇಹುದೋ ಇಲ್ಲವ ತಿಳಿಯಗೊಡದೊಂದು ವಸ್ತು, ಅಂತಹ ವಸ್ತು ಅಂತ ಯಾಕೆ ಉಪಯೋಗಿಸಿದ್ದಾರೆ ಅಂದರೆ ವೇದಾಂತದಲ್ಲಿ ಅಧ್ಯಾತ್ಮದಲ್ಲಿ ವಸ್ತು ಅಂದರೆ ಪರಬ್ರಹ್ಮ ತತ್ವ, ಅದರ ವಸ್ತು ಅಂತ ಹೇಳ್ತಾರೆ. ಏನೋ ಒಂದು ಹೇಳಬೇಕಲ್ವ ದೇವರನ್ನ, ಅದಕ್ಕೆ ವಸ್ತು. ಇಹುದು ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂದ, ನಿಜ ಮಹಿಮೆ ಅಂದರೆ ತನ್ನ ಮಹಿಮೆಯಿಂದ ಜಗವಾಗಿ ಜೀವವೇಷದಲ್ಲಿ ವಿಹರಿಸುವುದು. ತನ್ನ ಮಹಿಮೆಯಿಂದ ಆ ವಸ್ತು ಜಗತ್ತಾಗಿ ಬ್ರಹ್ಮರೂಪದಲ್ಲಿ ವಿಹರಿಸ್ತಾ ಇದೆ. ಬ್ರಹ್ಮತತ್ವ. ಹಂಗೆ ರಾತ್ರಿ ಕನಸು ಬರುತ್ತೆ, ಕನಸಲ್ಲಿ ಏನೋ ಕಾಣ್ತೀರಾ, ಯಾರೋ ಮದುವೆ ಹೋಗಿರ್ತೀರಾ, ಯಾರೋ ಏನೋ ಚೆನ್ನಾಗಿ ಮಾತಾಡಿದ್ರು, ಬಹಳ ಚೆನ್ನಾಗಿ ಮಾತಾಡಿದ್ರು, ನಿಮ್ಮನ್ನ ಚೆನ್ನಾಗಿ ವಿಚಾರಿಸ್ಕೊಂಡ್ರು, ಬಹಳ ಖುಷಿ ಆಯಿತು, ತಕ್ಕಂತೆ ಹೆಸರು ಯಾರು ಕನಸು ಕಂಡಿದ್ರು, ಯಾರು ಆನಂದ ಪಟ್ಟಿದ್ದು, ಅದನ್ನು ಪ್ರೊಜೆಕ್ಟ್ ಮಾಡಿದ್ದು ನೀವೇ. ಪರಬ್ರಹ್ಮ ಹಾಗೇನೆ ನಮ್ಮ ಮೂಲಕ ಆನಂದ ಪಡ್ತಾ ಇದ್ದಾನೆ. ಕನಸು ಯಾರು ಸೃಷ್ಟಿ ಮಾಡಿ? ನಾವು. ಪರಬ್ರಹ್ಮ ಹಾಗೇನೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಆನಂದ ಪಡ್ತಾ ಇದ್ದಾನೆ. ನಾನು ಅದರಲ್ಲಿ ತುಡುಕು, ನನ್ನ ಆನಂದ ಅದರಲ್ಲಿ ತುಡುಕು. ಹೌದಾ? ಇಹುದು ಇಲ್ಲವ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂದ ಜಗವಾಗಿ ಜೀವವೇಷದಲ್ಲಿ ವಿಹರಿಸುವುದು. ಅದು ಒಳ್ಳೆತಂಬುದು, ಅದು ಒಳ್ಳೆಯದು. ವಿಶದವಾಗಡೆ ನಿಶ್ಚಯವಾಗಡೆ ಆ ಗಹನ ತತ್ವಕ್ಕೆ ಶರಣು, ಬಹಳವಾದ ಅದಕ್ಕೆ ಶರಣ. ನನ್ನ ಮೂಲಕನೂ ಪರಬ್ರಹ್ಮ ಇದೆ, ಹೊರಗಡೆನೂ ಪರಬ್ರಹ್ಮ ಇದೆ. ನನ್ನ ಮೂಲಕನೂ ವಿಹರಿಸ್ತಾ ಇದೆ, ಹೊರಗಡೆನೂ ವಿಹರಿಸ್ತಾ ಇದೆ. ಇದು 3 ಪದ್ಯ ಪ್ರಾರ್ಥನೆ. ಮನಕಕ್ಕೆ ಇದು ಪ್ರಾರ್ಥನೆ. ಭಗವಂತನ ರೂಪವನ್ನು 3 ಕಗ್ಗದಲ್ಲಿ ವಿವರಿಸಲಿಕ್ಕೆ ಹೊರಟಿದ್ದಾರೆ. ಇದು ಪ್ರಾರ್ಥನೆ. ಕೊನೆಯ ಕಗ್ಗ ನೋಡಿ, ಯಾಕೆಂದ್ರೆ ನಾವು ನೋಡಿದ್ದೀವಿ ಶ್ರೀ ವಿಷ್ಣುವಿನಿಂದ ಪ್ರಾರಂಭವಾಗಿ ಶರಣು ಅನ್ನೋದ್ರಲ್ಲಿ ಕಗ್ಗ ಕೊನೆಗೊಳ್ಳುತ್ತೆ. ಸೊ ನೋಡಿ, ಶರಣು ಮಗು ಸಿಕ್ತಾ 945. ಶರಣು ಮಗು. ಈ ನೋಡಿ, ಈಗ ನಾವು ಕಗ್ಗ ಪ್ರಾರಂಭ ಮಾಡಬೇಕು. 3 ಪ್ರಾರ್ಥನೆ ಸ್ತೋತ್ರಗಳನ್ನು ಮುಂದೆ ಇಡೀ ಕಗ್ಗದಲ್ಲಿ ಜೀವ, ಜಗತ್ತು ಅಂದ್ರೆ ಏನು, ಈಶ್ವರ ಅಂದ್ರೆ ಏನು, ಜೀವಕ್ಕೂ ಜಗತ್ತಿಗೂ ಏನ್ ಸಂಬಂಧ, ಜೀವಕ್ಕೂ ಈಶ್ವರಕ್ಕೂ ಏನ್ ಸಂಬಂಧ, ಜಗತ್ತಿಗೂ ಈಶ್ವರಕ್ಕೂ ಏನ್ ಸಂಬಂಧ. ಜೀವಕ್ಕೂ ಜಗತ್ತಿಗೂ, ನಾವು ಜೀವ, ನನ್ನ ಹೊರಗಡೆ ಜಗತ್ತು, ನನಗೂ ಜಗತ್ತಿಗೆ ಏನ್ ಸಂಬಂಧ, ಜಗತ್ತಿಗೂ ಈಶ್ವರನಿಗೆ ಏನ್ ಸಂಬಂಧ, ಅಥವಾ ನನಗೂ ಈಶ್ವರನಿಗೆ ಏನ್ ಸಂಬಂಧ. ಈ ರೀತಿ ಆಲೋಚನೆಗಳನ್ನ ನಮ್ಮ ಶಾಸ್ತ್ರ ಪ್ರಕಾರ, ವೇದಾಂತ ಶಾಸ್ತ್ರ ಪ್ರಕಾರ ಅದನ್ನ ಅನಲೈಸ್ ಮಾಡಿ 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 945ನೇ ಕಗ್ಗದಲ್ಲಿ ಶರಣುವು, ಶರಣಾಗು ಅಂತ ಹೇಳ್ತಾರೆ. ಶರಣುವು ಜೀವ ಸತ್ವದಲ್ಲಿ ನೋಡಿ, ಶರಣುವು ಜೀವನ ರಹಸ್ಯದಲ್ಲಿ, ತತ್ವದಲ್ಲಿ. ಈ ಜೀವನ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ನಮ್ಮ ಇಷ್ಟ ಪ್ರಕಾರ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ರಹಸ್ಯ, ಜೀವನ ಒಂದು ರಹಸ್ಯ. ಈ ರಹಸ್ಯಕ್ಕೆ ಶರಣಾಗು. ಶರಣವು ಜೀವನ ರಹಸ್ಯದಲ್ಲಿ, ಆಮೇಲೆ ಸತ್ವದಲ್ಲಿ, ಸತ್ವ ಪರಬ್ರಹ್ಮನ ತತ್ವ
ಶರಣು ಜೀವನವ ಸುಖವೆನಿಪ ಯತ್ನದಲ್ಲಿ. ಶರಣು ಜೀವನವ ಸುಖವೆನಿಪ ಯತ್ನ. ನಮಗೆ ಒಂದು ಜೀವನ ಇದೆ. ಆ ನಮ್ಮ ಜೀವನವನ್ನು ಎಷ್ಟು ಚೆನ್ನಾಗಿ ಮಾಡಬೇಕು, ಎಷ್ಟು ಸುಖವಾಗಿ, ಎಷ್ಟು ಸಂತೋಷವಾಗಿರಬೇಕು, ಅದನ್ನು ನಾವು ಮಾಡಬೇಕು. ಹೇಗೆ? ಭಗವಂತನಿಗೆ ಶರಣಾಗಿ ಮಾಡಬೇಕು. ಇದು ಭಗವಂತನಿಂದ ಬಂದಿದ್ದು, ಇದೆಲ್ಲ ಹೌದು, ಅವನಿಗೋಸ್ಕರ ನಾನು ಮಾಡಬೇಕು. ನನ್ನ ಮನೆ ಮಠ ಇವೆಲ್ಲ ನನಗೆ ಭಗವಂತ ಕೊಟ್ಟಿರೋ ಒಂದು ಗಿಫ್ಟ್, ಒಡವೆ. ಭಗವಂತನನ್ನು ನೆನೆಸಿಕೊಂಡು ನಾನು ನನ್ನ ಮನೆಯಲ್ಲಿ ಇನ್ನೂ ಸುಖ ಸಂತೋಷಗಳ ಹೆಚ್ಚುವಂತೆ ನಾನು ನಡಿಬೇಕು. ನಿಸ್ವಾರ್ಥತೆಯಿಂದ ನಡಿಬೇಕು. ಶರಣಾಗಿ ನೀವು ಭಗವಂತನಲ್ಲಿ ಶರಣಾಗಿ ಯಾವಾಗ ನಿಮ್ಮ ಕೆಲಸ ಮಾಡ್ತೀರಾ ಆಗ ಬರುವ ಆನಂದವೇ ಬೇರೆ. ಯಾರಿಗೋ ಏನೋ ಸಹಾಯ ಮಾಡಿ ಅವ್ರು ಬಂದಿದ್ರು, ಪಾಪ ನಾನು ಕೊಟ್ಟೆ, ನಾನು ಸಹಾಯ ಮಾಡಿದೆ, ಅಷ್ಟಕ್ಕಿರಲ್ಲ, ಒಂದು 4 ಜನಕ್ಕೆ ಹೇಳಬೇಕು ಕೊಟ್ಟಿದ್ದೀನಿ. ನಾವು ಮಾಡೋ ತಪ್ಪು ಇರಲ್ಲ. ಅವ್ರು ಬಂದಿದ್ರು, ಅವ್ರು ಕೊಟ್ಟೆ, ಇದು ಪಾಪ ಕೊಟ್ಬಿಟ್ಟೆ, ಕೊಟ್ಬಿಟ್ಟೆ ಸುಮ್ಮನೆ ಇರ್ತೀರಾ? ಅದನ್ನು ಹೊಸ ಬಟ್ಟೆ ತಗೋತೀರಾ? ಇದು ಅಂಗಡಿಯಿಂದ ತಂದಿದ್ದು, ನಾನು ತುಂಬಿಗೆ ಹೇಳಬೇಕು, ಆವಾಗ ಸಂತೋಷ. ಈ ನಾನು ಅನ್ನೋದು ಒಳಗಡೆ ಇದೆ, ಕಾಂಪ್ಲೆಕ್ಸ್. ಈ ನಾನು ಅನ್ನೋದು ಭಗವಂತನಿಗೆ ಶರಣಾಗಿಲ್ಲ. ಇದೆಲ್ಲವೂ ಭಗವಂತನಿಗೂ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ ಭಗವಂತನಿಗೂ. ನನ್ನ ಸುತ್ತಮುತ್ತ ನೋಡಿ ಎಲ್ಲ ಭಗವಂತನೇ ಸೇರ್ತರು. ನನಗೆ ಕೈ ಮಾಡಿಕೊಂಡ ಪರ್ಫೆಕ್ಟ್ ಆಗಿದೆ. ನಾನೇನು ಮಾಡಬೇಕು? ಆ ಸಂತೋಷವನ್ನು ಹೆಚ್ಚು ಮಾಡಲಿಕ್ಕೆ ನಾನು ಕಷ್ಟ. ಹೌದಾ? ಆ ರೀತಿ ಮಾಡುವಾಗ ಶರಣು ಮಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪಲು. ಜೀವನವನ್ನು ಸುಮವೆನಿಪ. ಸುಮ ಅಂದರೆ ಜೀವನವನ್ನು ಹೂವಾಗದೇ ನಾವು ಅರಳಿ ಪರಿಮಳ ಕೊಡುತ್ತೆ. 4 ಜನರಿಗೆ ಅದು ಸುಗಂಧ. ಹಾಗೆ ನಮ್ಮ ಜೀವನ 4 ಜನರಿಗೆ ಸುಗಂಧ ಪರಿಮಳ ಸುಮವೆನಿಪ. ಆ ಹೂವನ್ನು ಮಾಡುವೆ. ಶರಣು ಅಂತರಾತ್ಮ ಗಂಭೀರ ಶಾಂತಿಯಲ್ಲಿ. ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ. ಏನಿದು ಅಂತರಾತ್ಮ ಅಂದ್ರೇನು? ಒಳಗಿರುವ ದೇವರು. ಕರೆಕ್ಟ್. ಗಂಭೀರ, ಅದು ಗಂಭೀರವಾಗಿರ್ತಾರೆ. ಪ್ರಶಾಂತಿ. ಯಾವಾಗ ಪ್ರಶಾಂತವಾಗಿರ್ತೀವಿ ನಾವು? ಯಾವಾಗ ಪ್ರಶಾಂತವಾಗಿರ್ತೀವಿ? ನೀವು ಗಾಢ ನಿದ್ರೆಯಲ್ಲಿದ್ದಾಗ ಪ್ರಶಾಂತವಾಗಿರ್ತೀರಿ, ಗಂಭೀರವಾಗಿರ್ತೀರಿ, ಹಿರಣ್ಯ ಗರ್ಭದಲ್ಲಿರ್ತೀರಾ, ಭಗವಂತನ ತತ್ವದಲ್ಲಿ ನೀವಿರ್ತೀರಾ. ನಿಮ್ಗೆ ಗೊತ್ತಿಲ್ಲ. ನಮ್ಮ ಜೀವನದ 3ನೇ ಒಂದು ಭಾಗ. ಈಗ ನಮಗೆ 60 ವರ್ಷ ಇಟ್ಕೊಳ್ಳಿ, ನಾನು 20 ವರ್ಷ ನಿದ್ದೆ ಕಳೆದಿರ್ತೀನಿ, ಭಗವಂತನ ಜೊತೆ ಕಳೆದಿರ್ತೀನಿ, ಹಿರಣ್ಯ ಗರ್ಭದಲ್ಲಿ ಕಟ್ಟಿರ್ತೀನಿ. ಹಿರಣ್ಯ ಗರ್ಭದಲ್ಲಿ ನಾನು ಇರ್ತೀನಿ, ಆ ಭಗವಂತನ ಆನಂದವನ್ನು ಅನುಭವಿಸಿರ್ತೀನಿ. 3ನೇ ಒಂದು ಭಾಗ ಇಡೀ ಜೀವನದಲ್ಲಿ. ಎದ್ದಾಗ ಪ್ರಾಬ್ಲಮ್. ಗಂಭೀರ ಪ್ರಶಾಂತಿ ಇದ್ರೆ, ಆ ಗಂಭೀರ ಪ್ರಶಾಂತಿಯನ್ನು ಒಂದು ವೇಳೆ ನೀವು ಎಚ್ಚರದಲ್ಲಿ ಪಡೀಲಿಕ್ಕೆ ಆದರೆ ನೀವು ಸಾಧಕರು, ನೀವು ಸಾಧನೆ ಮಾಡಿದ್ದೀರಾ. ಬ್ರಹ್ಮಾನಂದಜಿಯವರು ಹೇಳ್ತಾರೆ, ಬಂದದ್ದೆಲ್ಲ ಬರಲಿ, ಮನಸ್ಸು ಪ್ರಶಾಂತವಾಗಿರಲಿ. ಅಲ್ಲಿಗೆ ಬರೋಣ. ಶರಣು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ, ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ. ವಿಶ್ವಾತ್ಮ ವಿಶ್ವಾತ್ಮ ವಿಶ್ವ ನನ್ನ ಆತ್ಮ ಗೊತ್ತು. ವಿಶ್ವಾತ್ಮ ಅಂದ್ರೆ ವಿಶ್ವ ಅಂದ್ರೆ ಅಲ್ಲಿ ಒಂದು ಆತ್ಮ ಇದೆ, ಅಲ್ಲಿ ಶರಣ. ಅದರ ತುಂಡು ನಾನು ಬೇರೆ ಯಾವ ಬಂದೆ ಅವನ ಪ್ರಾಬ್ಲಮ್, ಕಷ್ಟ, ನಷ್ಟ. ನಾನು ಬೇರೆ ಅಲ್ಲ, ನಾನೇ ಅವನದಲ್ಲ. ಯಾರಿಗೆ ಕಷ್ಟ? ಯಾರಿಗೆ ನಷ್ಟ? ಎಲ್ಲ ಒಂದೇ, ಎಲ್ಲ ಅವನೇ, ನಾನು ಅವನೇ. ಪ್ರಾಬ್ಲಮ್ ನಮ್ಮ ಅಹಂಕಾರ ನಮ್ಮ ಮಟ್ಟದಲ್ಲಿ ಇರುವವರೆಗೂ ತೊಂದರೆ. ಅದನ್ನು ನೀವೇನಾದ್ರು ದಿನಾ ದೇವಸ್ಥಾನಕ್ಕೆ ಬಂದರೆ, ದಿನಾ ದೇವರಲ್ಲಿ ಕೇಳ್ಕೊಂಡ್ರೆ, ಏನು ಕೇಳ್ಕೊಳ್ತೀರಾ ದೇವರನ್ನ? ನನಗೆ ಒಳ್ಳೇದು ಮಾಡು, ನನ್ನ ಕಷ್ಟ ಒಳ್ಳೆ ಬುದ್ಧಿ ಕೊಡು, ನನ್ನ ಕಷ್ಟ ಬರದೇ ಇರೋ ಮಾಡು.
ನಮ್ಮನ್ನೇ ಉದ್ಧಾರ ಮಾಡಮ್ಮ. ಒಬ್ಬರ ಕತೆ. ನಾನು ನಂಬ್ಕೊಂಡಿರೋರೆಲ್ಲ ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಕೇಳ್ಕೊಳ್ತೀನಿ. ಅದಲ್ಲದೆ ಇನ್ನೇನಾರು ಕೇಳ್ಕೊಳ್ಳೋದಿದೆಯಾ? ಯೋಚನೆ ಮಾಡಿ. ಮಕ್ಕಳು ಇದು ಎಷ್ಟು ದಿವಸದವರೆಗೆ ಕೇಳ್ತೀರಾ? ಈಗ ನಿಮಗೆ ನೀವು 56 ವರ್ಷ, 70, 80, ಕೊನೆಗೆ ಪ್ರಾಣ ಬಿಡುವ ಸಮಯ ಬಂತು. ಅವಾಗ ಏನ್ ಮಾಡ್ತೀರಾ? ಮೋಕ್ಷ ಕೊಡು. ಅವಾಗ ಕೆಲಸ ಮಾಡೋದಿಲ್ಲ ಮೈಂಡ್. ಹೆಂಗೆ ಕೇಳೋದು? ಆವಾಗ ಮೈಂಡ್ ಕೆಲಸ ಮಾಡೋದಲ್ವಾ? ಆವಾಗ ಕೆಲಸ ಮಾಡ್ತಿರೋ ಮೈಂಡನ್ನು ಇವಾಗೆ ತಯಾರಿ ಮಾಡಬೇಕು. ಅದು ಸಾಧನೆ. ಮನೆಯ ಸಂಸಾರಗಳು ವಾಸವಿರುತ್ತ ಆಗಾಗ ಮನೆಯ ಸಂಸಾರದಲ್ಲಿ ವಾಸ ಮಾಡುತ್ತಾ ಆಗಾಗ ನೆನೆದು ನೀನು ದೇಗುಲಕ್ಕೆ ಹೋಗಿ ಬರುವಂತೆ. ಆಗಾಗ ನೆನೆದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀರಲ್ಲ, ಹಾಗೇನೆ ದಿನವೆಲ್ಲ ದೇವ ಸನ್ನಿಧಿಯಲ್ಲಿರುತ್ತಾ ಆಗಾಗ ಮನೆಗೆ ಬರುವವರಲ್ಲಿರೋ. ದಿನವೆಲ್ಲ ದೇವಸ್ಥಾನದಲ್ಲಿ ಬಿಡಿ, ಒಳಗಡೆ ಎಲ್ಲಿ ಮನಸ್ಸಿನ ಆಲಯದಲ್ಲಿರಿ. ಆಗಾಗ ಏನು ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಾ? ಹೌದಾ ಸಂತೋಷ, ಹೌದಾ ಸಂತೋಷ, ಹೌದಾ. ಯಾರನ್ನು ಹೀಗೆ ಅಂತ ಹೇಳಲ್ಲ, ನೀವು ಹಾಗೆ ಅಂತ ಹೇಳಲ್ಲ. ನಿಮ್ಮನ್ನು ಯಾರನ್ನು ಕೇಳಿದ್ರೆ ಮಾತ್ರ ಏನೋ ನಿಮ್ಗೆ ತೋಚಿದ್ದು ಉತ್ತರ ಕೊಡ್ತೀರ. ಪ್ರಾಬ್ಲಮ್ ಯಾವಾಗ ಬರುತ್ತೆ? ಇದು ಹಾಗಲ್ಲ ಹೀಗೆ ಅಂತ ಯಾಕಂದ್ರೆ ನೀವು ಹೇಳಿದಾಗ ಯಾಕೆ ಹೇಳಬೇಕು? ನಮ್ಮ ಅಹಂಕಾರ ನಮ್ಮನ್ನ ಸುಮ್ಮನೆ ಇರಕ್ಕೆ ಬಿಡಲ್ಲ. ಗೊತ್ತಾಗಬೇಕೀಗ. ನಾನು ಇವನೇ ಯಜಮಾನಿ, ಅವನು ಹುಡುಗ, ನನ್ನ ಮಾತನ್ನು ಕೇಳಬೇಕು. ಎಲ್ಲರೂ ಕೇಳ್ಕೊಂಡಿದ್ದಾರೆ, ಅವನು ಕೇಳಬೇಕು. ಎಷ್ಟು ದಿವಸ ಕೇಳ್ತಾನೆ? ನನಗೆ 70 ವರ್ಷ, 80 ವರ್ಷ ನಾನು ಇದ್ದೀನಿ, ಯಾರು ಬರಲ್ಲ. ಆ ಸ್ಥಿತಿನ ಇವಾಗ ಕಲ್ತ್ಕೊಳ್ಳಿ, ಸುಮ್ಮನೆ ಇದ್ಬಿಡಿ. ಸಂತೋಷ, ಈವಾಗಲೇ ಸಂತೋಷ, ನಿಮ್ಮ ಕಾಲಗಳಿಗೆ ಸಂತೋಷ. ಅವ್ರೇನು ತಪ್ಪು ಮಾಡಿದ್ರೆ ಸರಿ ಮಾಡ್ಕೋತಾರೆ, ನೀವು ತಪ್ಪು ಮಾಡಿ 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 ಸರಿ ಮಾಡ್ಕೊಂಡ್ಬಂದಿದ್ದೀರಾ. ತಿದ್ದಕ್ಕೆ ಹೋಗ್ತೀರಾ. ನಿಮ್ಮನ್ನು ನೋಡಿ ಅವರೇನಾದ್ರೂ ತಿದ್ದುಕೊಂಡ್ರೆ ಆ ಪರಮಾತ್ಮ ತತ್ವ ನಿಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ. ನಿಮ್ಮನ್ನು ಯಾರಾದ್ರೂ ಕೇಳಿದ್ರೆ ಮಾತ್ರ ಹೇಳಿ, ಸುಮ್ಮನೆ ಯಾರು ಹೇಳಕ್ ಹೋಗ್ಬೇಡಿ. ಅನ್ನೆಸೆಸರಿ ಯಾರು ಕೇಳಲ್ಲಮ್ಮ, ಯಾರು ಕೇಳಲ್ಲ. ಮೊನ್ನೆ ಯಾವುದೋ ಒಂದು ಕ್ಲಾಸಲ್ಲಿ ನೋಡಿ, ಮೊನ್ನೆ ಯಾವುದೋ ಒಂದು ಕ್ಲಾಸ್ ಕಗ್ಗಾನದ ಯಾಕೆ ಈ ಎಕ್ಸಾಮ್ ಎಲ್ಲ ಕೊಡ್ತೀನಿ ಅಂದರೆ, ಕಗ್ಗ ಅನ್ನೋದು ಪ್ರಾಕ್ಟಿಕಲ್ ಟೆಕ್ಸ್ಟ್. ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ ಟೆಕ್ಸ್ಟ್. ಮೊನ್ನೆ ಒಂದು ಕಡೆ ಪ್ರವಚನ ಆಯಿತು ನಂದೆ. ಅಲ್ಲಿ ಯಾರೋ 86 ವರ್ಷ, ತುಂಬ ಸೀನಿಯರ್ಸು. ನೋಡಿ ಸರ್, ನಾನು ಪ್ರೆಸಿಡೆಂಟ್, ಮಠದಲ್ಲಿ ನಾನು ಪ್ರೆಸಿಡೆಂಟ್. ಅವ್ರು ಈ ಥರ ಮಾಡಬೇಕು, ಅವ್ರು ಮಾಡಿದರೆ ಮಾಡಲ್ವಲ್ಲ, ಏನು ಮಾಡಬೇಕು ನಾನು? ಇವ್ರು ಹೇಗೆ ಹೇಳೋದು? ಕ್ಲಾಸಿನ ಪ್ರಶ್ನೆ. ನೋಡಿ ಸರ್, ನಿಮ್ಮ ಮಗನೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತು ಕೇಳೋದು, ನೀವು ಮಠದವ್ರನ್ನ ಹೋಗಿ ಅನ್ಲಿಕ್ಕೆ ಆಗುತ್ತೆ? ನಿಮ್ಮ ಮನಸ್ಸಿನ ಮನುಷ್ಯಾಂತಿ ಕ್ಲಾಸ್ಗಳಿಗೂ ಅದು ತಗೊಂಡು ಹೇಳಿದ್ದಾರೆ ಅಂದರೆ ಆ ಮನಸ್ಸಲ್ಲಿ ಎಷ್ಟು ಕೊರಗಿದ್ದಾರೆ. ಯಾಕೆ ಕೊರಗೋದು? ನಾನು ಪ್ರಶ್ನೆ, ನಾನು ಅನ್ಕೊಂಡು ನನ್ನ ಮಾತು ಕೇಳಬೇಕು, ಅದಾಗಲಿಲ್ಲ. ನಿಮ್ಗೆ ಯಾರು ಪಟ್ಟ ಕೊಟ್ಟಿದ್ದಾರೆ? ಇದು ನೋಡಿ, ಕಕ್ಕ ಹೇಳುತ್ತೆ, ಇದು ನಡೆಯಲಿಲ್ಲವು, ಅದು ನಿಂತು ಹೋಯಿತು ಎನ್ನುತ್ತೇವೆ. ಎದೆ ಯುಬ್ಬೆಗವನೊಂದಿ ಕುದಿಯುತ್ತಿರುವುದೇಕೋ, ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಗರು, ವಿಧಿಯ ಮೇಸ್ತ್ರಿಯ ನೀನು. ಮೇಸ್ತ್ರಿ ನೀನೇಳಲ್ಲ ಆಗ್ಬೇಕಲ್ಲ. ಯಾರು ಮಾತಾಡಿದಾಗ ಎಲ್ಲ ದೇವೀಚ್ಛೆ ಹಾಗೆ ಹೀಗೆ ಎಲ್ಲ ಕೈ ಮುಗಿತೀರಾ, ಬಹಳ ಸಾಫ್ಟ್ ಆಗಿರ್ತೀರ. ಮಾಡುವಾಗ ಈ ಥರ ನನ್ನ ಮಾತನ್ನು ಕೇಳಬೇಕು. ಇದು ಯಾವ ಬುದ್ಧಿ? ನಿಮ್ಮ ಮಾತು ಕೇಳ್ತಾರ? ನೀವು ತಪ್ಪಾಡಿದ್ರೆ ನಿಮ್ಗೆ ಆ ಟೈಮ್ ಬಂದಾಗ ಸರಿ ಮಾಡ್ಕೊತೀರಿ. ಏನು ಯೋಚನೆ ಮಾಡಬೇಕು? ನಿಮ್ಮನ್ನು ಅವ್ರನ್ನ ಎಲ್ಲ ಒಬ್ಬರು ನೋಡ್ಕೊತಾ ಇದ್ದಾರೆ. ಜಾಸ್ತಿ ಅದರ ಬಗ್ಗೆ, ತಪ್ಪುಗಳ ಬಗ್ಗೆ ಆಲೋಚನೆ ಮಾಡಬಹುದು. ಸರಿ ಇಲ್ಲ. ಯಾಕೆಂದ್ರೆ ನಾವು ಯಾವುದೋ ಕಾಲದವರು, ನಾವು 50 ವರ್ಷ ಹಿಂದಿನವರು. ಈಗ ಇರೋ ಬದಲಾವಣೆಗಳಿಗೆ ನಾವು ಹೊಂದ್ಕೊಳ್ಳೋಕ್ಕಾಗಲ್ಲ. ಅವರು ನಮಗೆ ಹೊಂದಲ್ಲ, ನಾವು ಅವ್ರನ್ನ ನಮ್ಮ ಮಾತು ಕೇಳಬೇಕು ಅಂತ ಹೇಳೋದು ಸರಿ ಅಲ್ಲ. ಅನ್ಯಥಾ ನಿಮ್ಮ ಮನಸ್ಸಿನ ಶಾಂತಿಯನ್ನು ನೀವು ಕಾಣುತ್ತೀರಾ?
ಟ್ರೈ ಮಾಡಿ. ನೀವು ಯು ಹ್ಯಾವ್ ಫ್ರೀಡಮ್. ಚಿನ್ನ ಅಂತ ಹೇಳ್ತಾರೆ, ಯು ಹ್ಯಾವ್ ಫ್ರೀಡಮ್. ಎದ್ದೆದ್ದು ಬೀಳುತ್ತಿಗೆ ಗುದ್ದಾಡಿ ಸೋಲುತ್ತಿಗೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಗೆ ಉದ್ಧರಿಸಬೇಕು ಲೋಕವನ್ನೆನ್ನುತ್ತಿಹ ಸಕನೇ ನಿನ್ನುದ್ಧಾರ ಎಷ್ಟಾಯ್ತು ಮಂಕುತಿಮ್ಮ. ನೀನೆಷ್ಟಪ್ಪ ಉದ್ಧಾರ ಆಗಿದೆಯಾ? ನಾವು ಏನೇ ವ್ಯವಹಾರ ಮಾಡಿದ್ರು, ಪ್ರಪಂಚದಲ್ಲಿ ಏನೇ ಕೆಲಸ ಮಾಡಿದ್ರು, ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಿಕ್ಕೆ ಸಹಾಯ ಆಗಬೇಕು. ನಮ್ಮ ಆತ್ಮೋನ್ನತಿ, ನಮ್ಮ ಮೆಚುರಿಟಿ ಆಗಬೇಕು. ಈಗ 4 ಕಗ್ಗ ಬೆಳಗ್ಗೆ, ಈ ಕಗ್ಗದ ಬೆಳಕಿನಲ್ಲಿ ನನ್ನ ಕೆಲವು ಅನುಭವಗಳನ್ನೇ ಹೇಳ್ತೇನೆ. ಆವಾಗ ನಿಮಗೆ ಈ ಮಟ್ಟಿಗೆ ಇಲ್ಲಿ ಕೂತ್ಕೊಂಡು ನೀವು ಯಾಕೆ ಮಾತಾಡ್ತಾ ಇದ್ದಾನೆ, ಇನ್ನೂ 65 ವರ್ಷ ಆಗಿದೆ, ನೀವು ಯಾಕೆ ಇಲ್ಲಿ ಮಂచి ಕೆಲಸ ಮಾಡಬೇಕು, ನೀವು ಹೆಂಡತಿ ಮಕ್ಕಳಿಲ್ವಾ, ಅಪ್ಪ ಅಮ್ಮ ಇಲ್ವಾ, ಈ ಕೆಲಸ ಯಾಕೆ ಮಾಡಬೇಕು ನೀವು ಪ್ರಶ್ನೆ. ಈ ಮಟ್ಟಕ್ಕೆ ಹೇಗೆ ಬೆಳೆದು ಬಂದಿರುವುದು ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ. ನಿಮಗೆ ಅರ್ಥ, ನೀವು 10%, ನೀವು 80%, 90% ಅರ್ಥ ಆಗಬೇಕು ನಿಮಗೆ. ಆ ರೀತಿ ಕಥೆ ನಮ್ಮದೇ ಕಥೆ. ಬೇರೆ ಚಿಕ್ಕಂದಿದ್ದು ನನಗೆ ಏನೋ ಒಂದು ಕುತೂಹಲ. ನಮ್ಮ ಅಪ್ಪನ ಕೇಳೋದು, ಈ ದೇವರು ಎಲ್ಲ ಮಾಡ್ತಾ ಇದ್ದೀರಲ್ಲ, ದೇವರು ಅಂದರೆ ಏನು? ರಾಮ ಅಂತ ಹೇಳ್ತೀರಾ, ಕೃಷ್ಣ ಅಂತ ಹೇಳ್ತೀರಾ, ಸಾಲಿಗ್ರಾಮನ ಅಭಿಷೇಕ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಬಹಳ ಭಕ್ತಿ, ಬಹಳ ಶ್ರದ್ಧೆ. ತುಂಬ ಡಿಸಿಪ್ಲಿನ್. ಯಾಕೆ ಹೇಳಿ? ರಾಮನ ಅವ್ರಿಗೇನು ಅವ್ರ ಕತೆ, ಯಕ್ಷಗಾನದ್ದು ಅವ್ರಿಗೂ ಕತೆ, ರಾಮಾಯಣ ಕತೆ, ಕೃಷ್ಣನ ಕತೆ ಇರುತ್ತೆ. ನನಗೆ ಸಮಾಧಾನ ಆಗಿಲ್ಲ. ಪುನಃ ಕ್ವಶನ್ ಮಾಡಿದ್ರೆ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರೋ. ಮೊದಲನೇ ಹೊಡೆತ ಅಲ್ಲಿ ಬಿತ್ತು. ಚಿಕ್ಕ ಹುಡುಗ ಆಗಿದ್ದ, 50-60 ವರ್ಷ ಹಿಂದೆ ಆಗಿರೋ ಕೆಲಸಗಳು. ಆಯ್ತು, 10 ವರ್ಷ ಆದಲ್ಲ, 10-12 ವರ್ಷ ಆದಲ್ಲ. ಊರಲ್ಲಿ ನಮ್ಮ ಅಜ್ಜಿ, ನಮ್ಮ ಅಮ್ಮದಮ್ಮ ಊರಲ್ಲಿ ಅಲ್ಲಿ ಹೋಗ್ತೀವಿ. ನಮ್ಮ ಅಜ್ಜಿ ಅಂದರೆ ಭಾಳ ಪ್ರೀತಿ. ನಮ್ಮ ಅಮ್ಮದಮ್ಮ ಮಕ್ಕಳನ್ನ 11 ಮಕ್ಕಳು ನಮ್ಮ ಅಜ್ಜಿಗೆ. ನಮ್ಮಮ್ಮ ಮನೇಲೆ ನಮ್ಮ ಅಜ್ಜಿ ನನ್ನ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ದೇವಸ್ಥಾನ ಹೋಗೋಣ, ಬ್ರಹ್ಮಸ್ಥಾನ ತಿಳ್ಕೊಳ್ಳಿ. ಬ್ರಹ್ಮಸ್ಥಾನ ಕೇಳಿದ್ದೀರಾ? ನಮ್ಮ ಮಂಗಳೂರಲ್ಲಿ ನಮ್ಮ ಪಡುಬಿದ್ರೆ ಸಮುದ್ರ ಬದಿಯಲ್ಲಿ ಎಲ್ಲ ಮರಳು, ಸಣ್ಣ ಮರಳು, ಚಿರುಟರ ಥರ ಮರಳು, ಸಣ್ಣ ಮರಳು. ಅಲ್ಲಿ ಒಂದು ಸಣ್ಣ ಕಾಡು ಥರ ಇದೆ. ಕಾಡು, ಬಳ್ಳಿಗಳೆಲ್ಲ ಹೊರಗಡೆ, ಕೆಳಗಡೆ ನೆಲ ಮರಳು, ಅದ್ರ ಒಳಗಡೆ ಹೋಗಬೇಕು. ಹತ್ತು ಒಳಗಡೆ ಹೋದಾಗ ಒಂದು ಬಂಡೆ, ಅರ್ಧ ನೆಲದೊಳಗಿದೆ, ಅರ್ಧ ಮೇಲೆ ಇದೆ. ಅದಕ್ಕೆ ತುಪ್ಪ ಎಲ್ಲ ಹಚ್ಚಿದ್ರು, ಎದುರುಗಡೆ ಒಂದು ಕಲ್ಲು, ಅದಕ್ಕೆ ಕರ್ಪೂರ ಇಟ್ಟು ಬತ್ತಿ 3 ಬತ್ತಿ ಹಚ್ಚಿದ್ರು. ನನಗೆ ನಮ್ಮ ಅಜ್ಜಿ, ಇಲ್ಲಿ ದೇವರು ಇಲ್ವಲ್ಲ, ಎಲ್ಲ ಬಳ್ಳಿ ಎಲ್ಲ ಇದೆಲ್ಲ, ದೇವರಲ್ಲಿ ಎಲ್ಲ ಕೇಳಬಾರ್ದು, ನೀನು ನಮಸ್ಕಾರ ಮಾಡು. ಕುತೂಹಲ. ಪುನಃ ಕೇಳಿದಾಗ ನಮ್ಮ ಅಜ್ಜಿ ಹೇಳಿದ್ರು, ಹೀಗೆ ನಿಂತರ ಒಬ್ಬರು ಪ್ರಶ್ನೆ ಕೇಳಿದ್ರು ದೇವರು. ಆಗ ಆ ಪ್ರಶ್ನೆ ಕೇಳಿದಾಗ ಒಬ್ಬಳು ಅಜ್ಜಿ ಬಂದಂತೆ ಬದುಕಿ ಬಂದ್ಬಿಟ್ಟು, ನೀನು ದೇವ್ರು ನೋಡ್ಬೇಕಾ, ಒಂದು ಕಣ್ಣು ಮುಚ್ಕೊಂಡು ಇನ್ನೊಂದು ಕಣ್ಣಲ್ಲಿ ನೋಡು, ಕಾಣುತ್ತೆ. ನಮ್ಮ ಅಜ್ಜಿ ಹೇಳಿರುತ್ತೆ. ಒಂದು ಕಣ್ಣು ಮುಚ್ಚಿಬಿಟ್ಟು ನೋಡುವಾಗ ದೇವಿ ಉಯ್ಯಾಲೆ ಆಡ್ತಾ ಇದ್ದಾಳೆ ಅಂತ ಒಳಗೆ. ಉಯ್ಯಾಲೆ ಆಡ್ತಾ ಇದ್ದಾಳೆ ಕೇಳಿ. ಆಯಿತು, ಈಗ ಕಣ್ಣು ತೆಗಿ. ಯಾವ ಕಣ್ಣು ನೋಡಿದ್ದಾನೆ ಹೋಯ್ತು. ಇದು ನಮ್ಮ ಅಜ್ಜಿ ಹೇಳಿರೋದು. ಮೊದಲೇ ನನ್ನ ಕನ್ಫ್ಯೂಸು, ಇವಾಗ ಇಲ್ಲಿ ಭಯ. ನಮ್ಮ ಪೂರ್ವಜರು ಮಾಡೋ ಕೆಲಸ ಇದು, ಒಟ್ಟು ಕನ್ಫ್ಯೂಸ್ ಮಾಡಿಬಿಡ್ತಾರೆ, ಅದು ಭಯ ಹುಟ್ಟಿಸ್ತಾರೆ. ನಮ್ಮ ಕತೆ ಏನು, ನಮ್ಮ ಕತೆ ಏನು? ಒಳಗಡೆ ಪ್ರಶ್ನೆ ಇದೆಯಲ್ಲ, ಬ್ರಹ್ಮಸ್ಥಾನ, ಅದು ಮರಳು ಇದೆಲ್ಲ, ಆ ಮರಳನ್ನ ಇಲ್ಲಿ ಇಟ್ಕೋಬೇಕು. ಒಟ್ಟು ಆ ಮರಳು, ನೆಲದ ಮರಳು. ಯಾರನ್ನು ತಪ್ಪಂತ ಹೇಳಲ್ಲ. ಇವಾಗಲೂ ಆಚರಣೆಯಲ್ಲಿದೆ, ಧಕ್ಕೆ ಬಲಿ ಎಲ್ಲ ಅಲ್ಲ. ಬಹಳ ಪವಿತ್ರತೆ, ಜನಗಳು ನಂಬಿಕೆ ಪರ್ಫೆಕ್ಟ್ಲಿ ಕರೆಕ್ಟ್. ನಾವು ಯಾರನ್ನ ಬಿಡೋದು. ಬಟ್ ನನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ? ಭಯ. ಇದು ಬೆಳೀತು 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 ಬೆಳೀತು. ಡಿಗ್ರಿ ಆಯಿತು, ಕೆಲಸ ಆಯಿತು, ಕ್ವಶನ್ ಮಾತ್ರ ಉಳಿದಿದೆ ಒಳಗಡೆ. ಆಮೇಲೆ ರಾಮಕೃಷ್ಣ ಆಶ್ರಮಕ್ಕೆ, ನಮ್ಮನೆ ಹತ್ರ ರಾಮಕೃಷ್ಣ ಹೋಗಿ ಬರ್ತಾ ಇದ್ದೆ. ಹೋಗಿ ಬರ್ತಾ
ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಸ್ವಾಮಿ ಚಿನ್ಮಯಾನಂದರು ನೋಡ್ಬೋದು. ಗ್ರೌಂಡ್ 3,000 ಜನ 4,000 ಜನ ಏನು ಮಾತಾಡ್ತಾ ಇದ್ದಾರೆ ಭಗವದ್ಗೀತೆ. ಕೇಳಿದೆ ಏನೋ ಮಾತಾಡ್ತಾ ಇದ್ದಾರೆ. ನನಗೆ ಬೇಕಾಗಿರೋದು ಏನೋ ಇದೆ. ಆವತ್ತಿಂದ ಚಿನ್ಮಯ ಮಿಷನ್ ಒಳಗಡೆ ಎಲ್ಲ ಸೇರ್ಕೊಂಡು ರವಿ ಅಂತ ಸಿಕ್ಕಿರ್ತೀನಿ. ಈ ಥರ ಮಿಷನರಿ ಒಳಗೆ ಹೋಗ್ಬೇಕಾದ್ರೆ ಯಾರೊಬ್ಬರು ದಾರಿ ದೀಪ ಬೇಕು, ಕ್ಲೋಸ್ ಐ ಬಿಕೇಮ್ ಎ ವಾಲಂಟಿಯರ್. 30 ವರ್ಷದಿಂದ ವಾಲಂಟ್ರಿ ಕೆಲಸ ಮಾಡ್ತಾ ಎಲ್ಲೆಲ್ಲಿ ಗೀತಾ ಜ್ಞಾನ ಇದೆ ಅಲ್ಲೆಲ್ಲ ಹೋಗೋದು, ಸ್ಟಾಲ್ ಇಡೋದು, ಬೆಂಚ್ ಹಾಕೋದು, ನಿಮ್ಕಾನ ಮಾಡಿ ಕೊನೆಗೆ ಸ್ವಾಮಿ ಬ್ರಹ್ಮಾನಂದರ ಬಹಳ ಹತ್ತಿರ ಹೋಗೋ ಒಂದು ಅವಕಾಶ ಸಿಕ್ತು. ನನ್ನ ಜೀವನದಲ್ಲಿ ಈ ಥರ ಬಂದಾಗ ಏನಾಗುತ್ತೆ ಘಟನೆಗಳು. ಸೊ ಒಂದು ದಿವಸ ರವಿ ಫೋನ್ ಮಾಡಿ ಹೇಳಿದ್ರು, ಸ್ವಾಮೀಜಿ ಚೊಕ್ಕಳ್ಳಿಗೆ ಹೋಗ್ತಾರೆ ನಮ್ಮ ಆಶ್ರಮ ಇದೆ, ಅಲ್ಲಿ ಇದಿದೆ, ಬರ್ತೀರಾ ಹೋಗೋಣ. ರವಿ ಜೊತೆ ನಾನು ಹೇಳ್ತೀನಲ್ಲ, ಸರಿ ಇದೆಲ್ಲ ಅವಕಾಶ ಒದಗಿ ಬರುವಂಥದ್ದು. ಒಂದು ಕಾರಿದ್ದ ಚಿನ್ನ ವಿಷಯದಲ್ಲಿ ಕಾರಲ್ಲಿ ರವಿ ಡ್ರೈವಿಂಗು, ಸ್ವಾಮೀಜಿ ಪಕ್ಕ ಹಿಂದ್ಗಡೆ ನಾನು ಇಮ್ಯಾಜಿನ್ ವಾಟ್ ಹ್ಯಾಪನ್ಸ್. ಮಾತಾಡ್ಕೊಂಡು ಸ್ವಾಮಿ ಜೊತೆ ಹೋದ್ರು. ಸಾಯಂಕಾಲ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಊಟ ಆದಮೇಲೆ ವರಾಂಡದಲ್ಲಿ ಸ್ವಾಮೀಜಿ ತಿರುಗಾಡ್ತಾ ಇದ್ರು. ರವಿನೋ ಅವ್ರ ಜೊತೆ ತಿರುಗಾಡ್ತಾರೆ. ರವಿ ಏನೋ ಪ್ರಶ್ನೆ ಕೇಳಿದ್ರು, ಏನೋ ವಾಸ್ತು ಬಗ್ಗೆ ಏನೋ ನಾನು ಹೇಳ್ತಾ ಇದ್ದರು. ನನಗೆ ಸ್ವಾಮೀಜಿ ಇಷ್ಟು ಹತ್ರ ಸಿಕ್ಕಿದ್ದಾರೆ, ಇಷ್ಟು ಸಮಾಧಾನವಾಗಿದ್ದರೆ ಯಾಕೆ ನಾನೊಂದು ಪ್ರಶ್ನೆ ಕೇಳಬಾರ್ದು? ಯಾಕೆ ಸ್ವಾಮಿ ನನ್ನೊಂದು ಪ್ರಶ್ನೆ ಏನು, ಈ ಉಡುಪಿಯಲ್ಲಿ ನನಗೆ ಉಡುಪಿ ಕೃಷ್ಣ ಬಹಳ ಇಷ್ಟ. ಉಡುಪಿಯಲ್ಲಿ ಕೃಷ್ಣ ಇದ್ದಾರಲ್ಲ ದೇವರು, ಆ ದೇವರು ಪಶ್ಚಿಮಕ್ಕೆ ತಿರುಗಿದ್ದು ಅಂತ ಹೇಳ್ತಾರೆ. ಅದು ದೇವರು ತಿರುಗಿದ್ದ ಅಥವಾ ಕನಕದಾಸನ ಭಕ್ತಿಯಿಂದ ತಿರುಗಿದ್ದ, ಹೇಗೆ? ಸ್ವಾಮಿಗೆ ನೀವು ಹೇಳಿ. ಪುನಃ ನನಗೆ ಸ್ವಾಮಿ ಕೇಳಿದ್ರು. 3 ಜನ ಇದ್ದಿದ್ದು, ನಾನು ಸ್ವಾಮೀಜಿ. ಸ್ವಾಮಿ ನನಗನ್ನಿಸ್ತದೆ ಕನಕದಾಸನ ಮನಸ್ಸಲ್ಲಿ ಆ ಶಕ್ತಿ ಇದ್ದು, ಆ ಶಕ್ತಿಯಿಂದ ವಿಗ್ರಹ ತಿರುಗಿದ್ದು. ಹೌದು, ಇನ್ನೇನು ಅದೇ. ಆಮೇಲೆ ನಾನು ಯಾರನ್ನು ಪ್ರಶ್ನೆ ಕೇಳಿದೆ. ನಮ್ಮ ಮನಸ್ಸಲ್ಲಿ ಭಗವಂತ ಇದ್ದಾನೆ. ಭಗವಂತನ ಮಟ್ಟಕ್ಕೆ ನಮ್ಮ ಮನಸ್ಸನ್ನು ತಗೊಂಡೋಗ್ಬೋದು, ಇಲ್ಲ ಬೇರೆಯವ್ರ ಥರ ನಾನು ನೀನು ಅಂದ್ಕೊಂಡು ತಿರುಗ್ಬೋದು. ನನ್ನ ನೈಜ ಹಾಗಾಗಿ ಅಲ್ಲಿಂದ ಪುನಃ ಕೆಲಸ ಮಾಡ್ತಾ ರಿಟೈರ್ ಆಗಿ ಮೊನ್ನೆ ಒಂದು ದಿವಸ ನಾನು ಯಾಕೆ ಪ್ರವಚನ ಮಾಡಬಾರ್ದು? ಇಷ್ಟು ವಿಷಯ ತಿಳ್ಕೊಂಡಿದ್ದೀನಿ. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ನನಗೆ ಅಷ್ಟು ವರ್ಷ ಬೇಕಾಯಿತು. ಈ ವಿಷಯಗಳನ್ನು ಯಾಕೆ ನಾನು ಇವಾಗ ಅದನ್ನು ಹರಡಬಾರದು? ಜೀವನ ತತ್ವ ಇದೆ, ನಾನು ಆನಂದಿಸ್ತಾ ಇದ್ದೀನಿ. ಮಕ್ಕಳು, ಮರಿ, ಸಂಸಾರ, ಅಪ್ಪ ಎಲ್ಲ ಇದ್ದಾರೆ. ಬಟ್ ನನಗೆ ಬರೋ ಆನಂದನೇ ಬೇರೆ. ವಿಷಯಾನಂದ ಅಂತಿದೆ. ವಿಷಯಾನಂದ ಅಂದರೆ ನೀವು ಪಾನಿಪುರಿ, ಮಸಾಲೆ ಪುರಿ, ಆಭರಣ, ಸೀರೆ, ಅದೆಲ್ಲ ವಿಷಯಾನಂದ. ಬ್ರಹ್ಮಾನಂದ ಅಂತಿದೆ. ನಿಮ್ಮ ಒಳಗೆ ಹೋಗಿ ನಿಮ್ಮ ಸ್ಪಿರಿಚುವಲ್ ಕೋರ್ ಪರ್ಸನಾಲಿಟಿ ನೀವೇ ಅನುಭವಿಸ್ತೀರಲ್ಲ. ಶರಣುವಗು ಜೀವನ ಸತ್ವದಲ್ಲಿ. ಈಗ ತಿಳ್ಕೊಳ್ಳಿ, ಶರಣುವಗು ಅದನ್ನು ಪುನಃ ಓದ್ತೀನಿ. ನನ್ನ ಘಟನೆಗಳಿಗೆ ಈ ಸತ್ಯಕ್ಕೆ ನನ್ನ ಅರ್ಥ ಇದೆ ನೋಡಿ. ಶರಣುವಗು ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ. ಶರಣು ಜೀವನ ವಸುಪ ವೆನಿಪ ಯತ್ನದಲ್ಲಿ, ಜೀವನವನ್ನು ಹೂ ಮಾಡೋ ಯತ್ನದಲ್ಲಿ ಶರಣಾಗು. ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣಾಗು. ಶರಣ ವಿಶ್ವಾತ್ಮದಲ್ಲಿ, ಶರಣ ವಿಶ್ವಾತ್ಮದಲ್ಲಿ ಶರಣಾಗು. ಬುದ್ಧಿ ವಿಷಯ ಪ್ರಶ್ನೆ ಏನಾದರೆ ಇವಾಗ ಕೇಳಿ ಪುನಃ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಕೇಳಿ ಅಲ್ಲ, ಏನು ಯೋಚನೆ ಮಾಡಿ. ನಾನು ಪ್ರಶ್ನೆ ಕೇಳಿಕೊಂಡೆ ನನಗೆ ಬಂದಿರುತ್ತೆ, ಗೊತ್ತಿಲ್ಲ. ನೀವು ನಾಳೆ ಕೂಡಬೋದಿಲ್ಲ. ಆ ಘಟನೆ ಅಂದರೆ ಚಿನ್ಮಯಾನಂದ ಒಂದು ಕಡೆ ಹೇಳ್ತಾರೆ. ನಾನು 1991ರಲ್ಲಿ ಚಿನ್ಮಯಾನಂದ ಬದುಕಿದ್ದಾಗ ಹಿಮಾಲಯದಲ್ಲಿ 40 ದಿನ ಬ್ಯಾಂಕಿಗೆ ರಜೆ ಹಾಕಿ 30 ದಿನ ಕ್ಯಾಬ್ ಚಿನ್ಮಯಾನಂದ ಎದುರುಗಡೆ ಕೂತ್ಕೊಂಡು ಉಪನಿಷತ್ತು ಭಗವದ್ಗೀತೆ ಕೇಳಿ ಇದು ಹೀಗೆ ಗೊತ್ತಾದ್ಮೇಲೆ ವಾಪಸ್ ಬಂದು ಬ್ರಹ್ಮಾನಂದರಿಂದ ಕೆಲಸ ಮಾಡ್ತಾರೆ. ಚಿನ್ಮಯಾನಂದೆಲ್ಲ ಕೆಲಸ ಮಾಡಿ ಕಗ್ಗ ಸಿಕ್ತು ನನಗೆ. ನಾನು ಏನೇ ಕೆಲಸ ಮಾಡಿದ್ರು ಕೂಡ ಈ ಕಗ್ಗದ ಬೆಳಕಿನ ಮೇಲೆ ಕೆಲಸ ಮಾಡೋ ಒಂದು
ಸ್ವಲ್ಪ ಆಚೆ ಆದರೂ ಒಂದು ಕಗ್ಗಲ್ ಬಿಡುತ್ತೆ. ನೀನು ಈ ಥರ ಮಾಡ್ತಿದ್ದು ಹೀಗೆ ಮಾಡು. ಮನಸ್ಸನ್ನು ಮುಂದಕ್ಕೆ ಹೋಗಿ ಬೇಡ ಕಗ್ಗ. ನೀನೆಲ್ಲೋ ತಪ್ಪು ಮಾಡ್ತಾ ಇದೆಯಾ? ನಿಮ್ಗೆ ಯಾರು ಗೈಡ್ ಮಾಡ್ತಾರೆ? ನಿಮಗೆ ನಿಮ್ಮ ಅಂತರಾತ್ಮನೇ ಗೈಡ್ ಮಾಡಿ, ನಿಮಗೆ ಬೇರೆ ಯಾರು ಗೈಡ್ ಮಾಡಲಿಕ್ಕೆ ಆಗಲ್ಲ. ವೇದ, ಲೋಕಾಚಾರ, ನಿನ್ನ ಅನುಭವದ ಯುಕ್ತಿ ಶೋಧಿಸಿ ಮೂರನ್ನು ಸಂವಾದಗೊಳಿಸು. ವೇದ ಅಂದರೆ ಏನು ಹೇಳಿದೆ ಶಾಸ್ತ್ರ, ಅದು. ಲೋಕಾಚಾರ ಅಂದರೆ ಜನರು ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ. ವೇದ ಶಾಸ್ತ್ರ ಏನು ಹೇಳಿದೆ, ಲೋಕಾಚಾರ ನಿನ್ನ ಅನುಭವ. ಇದೆಲ್ಲ ನೋಡಿ ಅಂದರೆ ನಿಮ್ಮ ಒಳಗಡೆ ನಿಮ್ಮೊಂದು ಅನುಭವ ಇದೆಯಲ್ಲ, ಅಲ್ಲಿ ಒಂದು ಯುಕ್ತಿ ಬಂದಿರುತ್ತಲ್ಲ. ಶೋಧಿಸಿ ಹೊರನ್ನು ಸಂವಾದಗೊಳಿಸುವುದೆಲ್ಲ ಕುತ್ಕೊಂಡು ಒಬ್ಬರೇ ಇದ್ದಾಗ ಇದನ್ನು ಆಲೋಚನೆ ಮಾಡ್ತಾರೆ. ಸಾಧಿತ ಜ್ಞಾನ ಸಾಧ್ಯ. ಪ್ರತಿಯೊಬ್ಬರಿಗೂ ಅವರವರ ಬೆಳಕು ಅದಿರುತ್ತೆ. ಹಾದಿ ಬೆಳಕನ್ನು ನಿನಗೆ, ಹಾದಿ ದೀಪವಾದ ನಿನಗೆ ಗೊತ್ತಿರುವ. ನಾವು ಒಬ್ಬರೇ ಕೂತ್ಕೊಳ್ಳೋಕೆ ಏನು ಯೋಚನೆ ಮಾಡಬೇಕಂದ್ರೆ, ಆಧ್ಯಾತ್ಮದ ಬೆಳಕಿನಲ್ಲಿ ನಾವು ಏನು ಮಾಡ್ತಾ ಇರೋದು, ನಾವು ಮಾಡ್ತಾ ಇರೋದು ಸರಿ. ಅವ್ರಿಗೋಸ್ಕರ ಅಲ್ಲ, ಅವರು ಸಮಾಧಾನ ಮಾಡೋಕ್ಕೋಸ್ಕರ ಅಲ್ಲ. ಯಾಕೆಂದರೆ ನಾವು ಮಾಡೋ ಕೆಲಸಗಳು ಹೇಗಿರುತ್ತೆ ಅಂದರೆ, ಅನ್ನದಾತರಕ್ಕಿಂತ ಹೊನ್ನಿನಾತುರ ತೀಕ್ಷ್ಣ. ಫಸ್ಟ್ ಮನುಷ್ಯನಿಗೆ ಅನ್ನ, ಊಟ ಬೇಕು. ಊಟ ಎಲ್ಲ ಸಿಕ್ಕಿದ ಮೇಲೆ ಹೊನ್ನು ದುಡ್ಡು ಬೇಕು. ಸ್ವಲ್ಪ ದುಡ್ಡೆಲ್ಲ ಆದಮೇಲೆ ಹೊನ್ನಿನಾತುರಕ್ಕಿಂತ ಹೆಣ್ಣು ಗಂಡು. ಹೆಣ್ಣು ಬೇಕು, ಗಂಡು ಸಂಗಾತ ಆಯ್ತು, ಹೆಣ್ಣು ಬಂತು ಗಂಡ. ಆಮೇಲೆ ಮನ್ನಣೆಯದು ಹಾವು. ಮನ್ನಣೆಯದ ಹಾವು ಎಲ್ಲಕ್ಕಿಂತಲೂ ತೀಕ್ಷ್ಣ. ತಿನ್ನುವುದು ಆತ್ಮವನೇ. ನಾನು ಹೋಗಿದ್ದ ನನ್ನ ಕಡೆ ನೋಡಲೇ ಇಲ್ಲ. ನಮ್ಮ ಪಕ್ಕದಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಎದುರುಗಡೆ ಇದ್ರು ನನ್ನನ್ನು. ಹೌದಾ ಅಲ್ವಾ? ಬೇಜಾರಾಗುತ್ತಾ ಇಲ್ವಾ? ನೀವು ಒಂದು ಕಾಲದಲ್ಲಿ ಅವ್ರನ್ನ ಎಷ್ಟು ಹಚ್ಕೊಂಡಿದ್ರಿ. ಮನ್ನಣೆ ತಪ್ಪ್ಯಾರು ನಾವು ಬಯಸೋದು. ಆ ಥರ ನಮ್ಮನ್ನ ಅವ್ರು ಬಿಟ್ರಿ. ಅವ್ರ ಹಂಗೆ ಸ್ವಭಾವನೆ ಹಾಗೆ ತಿಳಿದಲೆ ಒಬ್ಬ ಟೈಪ್ ಕದ ಅವರ ಟೈಪ್. ಅವರು ನಿಮ್ಗೆ ಬೇರೆಯವರು ನಾವು ಎಣಿಸಿದ ಹಾಗೆ ಇರಬೇಕು ಅಂದರೆ ಚಿನ್ಮಯಾನಂದ ಹೇಳ್ತಾರೆ, ಡೋಂಟ್ ಪುಟ್ ಯುವರ್ ಕೀ ಆಫ್ ಹ್ಯಾಪಿನೆಸ್ ಇನ್ ಸಮ್ವನ್ ಎಲ್ಸಸ್ ಪಾಕೆಟ್. ನಿಮ್ಮ ಹ್ಯಾಪಿನೆಸ್ ಬೀಗತ್ತೇನೆ ಬೇರೆಯವ್ರ ಜೋಬಲ್ಲಿ ಹಾಕಬೇಡಿ. ನಿಮ್ಮ ಹ್ಯಾಪಿನೆಸ್ ನೀವೇ ಹ್ಯಾಪಿನೆಸ್. ನಿದ್ರೆಯಲ್ಲಿ ನೀವು ಬ್ಲಿಸ್ಫುಲ್ ಆಗಿರ್ತೀರ. ಪರಮಾತ್ಮ ತತ್ವ ನೀವು ಅವನು ಯಾಕೆ ಬೈಯೋದು? ಅವ್ರು ಬೈಯೋದೆ, ಅವರ ಬೆಲೆ ಕೊಡಲಿಲ್ಲ. ಅಧ್ಯಾತ್ಮ ಅಂದರೆ ನೀವು ಎಷ್ಟೇ ದೇವಸ್ಥಾನಕ್ಕೆ ಬನ್ನಿ, ಎಷ್ಟೇ ಸ್ತೋತ್ರ ಹೇಳಿ, ಎಷ್ಟೇ ಪೂಜೆ ಮಾಡಿ, ಎಷ್ಟೇ ಭಜನೆ ಮಾಡಿ, ಮನಸ್ಸಮಾಧಾನ ಈ ರೀತಿ ವಿಚಾರಕ್ಕೆ ಒಳಪಡಿಸಿ ನೀವು ಪಡೆಯದೇ ಇದ್ದರೆ ಒಂದು ವೇಳೆ ನಿಮಗೆ ಆ ರೀತಿ ಅನುಭವ ಆಯಿತು, ಮನುಷ್ಯ ಯಾವಾಗಲೂ ಸಂತೋಷವಾಗಿರ್ತೀನಿ. ಆಮೇಲೆ ಇದನ್ನೆಲ್ಲ ಮಾಡಬೇಕು. ನವೇ ಪಾರ್ಥಾಸ್ತಿ ಕರ್ತವ್ಯಂ. ಕೃಷ್ಣ ಹೇಳ್ತಾರೆ, ನಾನೇನು ಮಾಡಬೇಕಾದಿಲ್ಲ, ಆದರೆ ಜನಗಳಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡ್ತೀನಿ, ಹಾಗೆ ಹೀಗೆ ಶಂಕರಾಚಾರ್ಯರು ಹೇಳ್ತಾರೆ, ಕಾಲಾತಿವಾಹನಾಯ ವಿನೋದಾಯ ತಮಶಿ. ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಆ ತಿಳುವಳಿಕೆ ಬಂದ ಮೇಲೆ ಟೈಮ್ ಪಾಸ್. ಅದು ಬರೋವರೆಗೂ ವಾಸನಾಕ್ಷಯ. ವಾಸನಾಕ್ಷಯ ಅಂದರೆ ನನ್ನಲ್ಲಿ ಒಳಗಡೆ ಪ್ರಬಲವಾಗಿರೋ ಶಕ್ತಿ ಇದೆಯಲ್ಲ, ಹಾಗಾಗಬೇಕು, ಹೀಗಾಗಬೇಕು, ಹಾಗೆ ಮಾಡಬೇಕು, ಹಾಗಬೇಕು. ಅದರ ಸ್ಪೀಡ್ ಕಡಿಮೆ. ಅದರ ಸ್ಪೀಡ್ ಕಡಿಮೆ ಆದರೆ ನಿಮಗೆ ಸಾಧನೆ ಕಡಿಮೆ. ಅದು ಇನ್ನೂ ಜಾಸ್ತಿ ಆದರೆ ನೀವೆಲ್ಲ ತಪ್ಪು ಮಾಡ್ತೀವಿ. ಅಲ್ಲಿ ಅಷ್ಟು ಜನ ಬಂದಿದ್ರು, ಇಲ್ಲಿ ಇಷ್ಟು ಜನ ಬಂದಿದ್ರು, ಅವ್ರು ಅಷ್ಟು ಕೊಟ್ಟಿದ್ರು, ಇಷ್ಟು ಕೊಟ್ಟಿದ್ರು, ಇಷ್ಟೆಲ್ಲ ಮಾಡಿದ್ದೀವಿ, ನಾವು ಹಾಗೆ ಮಾಡಿದ್ದೀವಿ. ನಿಮಗಿಂತ ಜಾಸ್ತಿ ನಮ್ಗೆ ಯಾರೋ ಪಕ್ಕದಲ್ಲಿ ಇನ್ನೂ ಜಾಸ್ತಿ ಮಾಡಿ ನಿಮಗೆ ಹಸುವಿಗೆ ಕೊಡೋದೇ ತಡ್ಕೊಳ್ಳೋದು. ನಮ್ಮ ಮನಸ್ಸೇ ನಮಗೆ ಕಾರಣ. ಮನೆಯೇವ ಮನುಷ್ಯಾಣ ಕಾರಣ ಬಂಧನ. ನಮ್ಮ ಬಂಧನಕ್ಕೆ ನಮ್ಮ ಮನಸ್ಸು ಕಾರಣ, ನಮ್ಮ ಮೋಕ್ಷಕ್ಕೆ ಮನಸ್ಸು ಕಾರಣ. ಏನು ಮೋಕ್ಷ? ಇದು ಮೋಕ್ಷ. ಮೋಕ್ಷ ನೀವೇನೋ ಮೋಕ್ಷ ಅಂತ ಹೇಳಿದ್ರಲ್ಲ, ಏನು?
ಸಾಯವಾಗ ಕೇಳಬೇಕು, ಸಾಯವಾಗ ಮೋಕ್ಷ ಕೇಳಬೇಕು ದೇವರಿಗೆ. ಏನದು ಮೋಕ್ಷ ಅಂದ್ರೆ? ಮೋಕ್ಷ ಅಂದ್ರೆ ಮುಕ್ತಿ. ಪುನರ್ಜನ್ಮ ಬೇಡ ಅಂತೀರ ನೀವು. ಯಾರಾದ್ರೂ ದೇವರ ಮುಂದೆ ನನ್ನ ಬರಬಾರ್ದು, ನಾನು ಹೋಗ್ಲೇಬೇಕು, ಆಚೆ ಎಸ್ಕೇಪ್ ಆಗಬೇಕು, ಗಾಯಬ್ ಇರಬಾರ್ದು. ಯಾರು ಬಯಸಿದ್ದೀರ ದೇವಸ್ಥಾನ ಸತ್ತೇ ನನಗೆ ಇನ್ನೂ ಒಳ್ಳೆ ಜನ್ಮ ಬೇಕು, ಇನ್ನೂ ಸಡಬೇಕು, ನಿಜವಾಗ್ಲೂ ಬಯಸಿದ್ರೆ ನೀವು ನಿಜವಾಗ್ಲೂ ಜ್ಞಾನಿ. ಆದರೆ ಬಯಸಿದ್ರೆ ಬಹಳ ಜ್ಞಾನಿ. ನನ್ನ ಪಾಲಿಸಿ ಕೇಳಿ, ನನ್ನ ಪಾಲಿಸಿ ಕೇಳಿ. ಕಗ್ಗ ಹೇಳುತ್ತೆ, 2 ಕಗ್ಗ ಹೇಳ್ತೀನಿ ಕೇಳಿ. ಮುಕ್ತಿ ಅಂದ್ರೆ ಏನು ಅಂತ ಹೇಳ್ತೇನೆ. ಮುಕ್ತಿ ಎಂಬುದು ಮನದ ಸಮಸ್ಥಿತಿಯೇ ಬೇರಲ್ಲ. ಮನಸ್ಸಿನ ಸಮಸ್ಥಿತಿ ಅದು ಮುಕ್ತಿ. ಯೋಚನೆ ಮಾಡಿ, ನಿಮ್ಮ ಮನಸ್ಸು ಯಾವಾಗಲೂ ಅನಂತವಾಗಿ ಅನ್ಡಿಸ್ಟರ್ಬ್ಡ್ ಶಾಂತ ಸಾಗರ ಇದ್ರೆ ಅದು ಮುಕ್ತಿ. ಕೇಳಿದ ಮುಂದೆ ಇದೆ. ರಕ್ತಿ ವಿಪರೀತವಾದ ಆಗದಿದೆ ಮುಕ್ತಿ. ಆಸಕ್ತಿ ವಿಪರೀತ ಆಗದೆ ಹೋಗದೆ ಮುಕ್ತಿ. ಆಸಕ್ತಿ ಆಗದೆ ಇರ್ಬೇಕಾದ್ರೆ ಏನ್ ಮಾಡಬೇಕು? ಯುಕ್ತಿಯಿಂದ ಕರಣ ಚೇಷ್ಟಿತ ದಿದ್ದುತ ಶಮಿಪ ಶಕ್ತಿವಂತನೆ ಮುಕ್ತ. ಇಂದ್ರಿಯಗಳೆಲ್ಲ ತಿದ್ದಬೇಕು. ಹ್ಯಾಕ್ ತಿದ್ದೋದು? ಮನವನಾಳುವುದು ಹಠದ ಮಗುವನಾಳುವನ ಎದಿ. ನಿಮ್ಮ ಮನಸ್ಸಲ್ಲಿ ಮಗು ಹಠ ಮಾಡ್ತಾ ಇದ್ರೆ ಹೊರಡೆ ಕರ್ಕೊಂಡ್ಬಂದು ತಿಂಡಿ ಇಟ್ಕೊಂಡು ಅದಕ್ಕಾಗೆ ಹತ್ತಿರ ಹೇಳ್ಬಾರ್ದು. ನಿಮ್ಮ ಮನಸ್ಸನ್ನು ಮಕ್ಕಳನ್ನು ಮಾಡ್ತೀರಾ, ಮನಸ್ಸನ್ನು ಮಾಡ್ತೀರಾ, ಅಷ್ಟು ತಲೆ ಓಡ್ತಾ ಇಲ್ಲ. ಗೊತ್ತಾಗಲ್ಲ. ಯಾಕೆ? ಮಾಯೆ. ಮನವನಾಡುವುದು ಹಠದ ಮಗುವನಾಡುವನ ಎದಿ. ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದ. ಸವಿಯುಣಿಸು ಮನಸ್ಸಿಗೆ ಏನೋ ಕೇಳುತ್ತೆ ಕೊಡೋದು, ಏನೋ ಕತೆ ಸ್ವಲ್ಪ ಅನುಕೂಲಿಸಲು. ಅದು ಬರೀ ಕೂಗು ಬಡಿತ ಕಡಿಮೆ ಕೂಗು ಬಡಿತ ಕುಸ್ಬಿಡ್ತೀನಿ ಕೊಡಲ್ಲ, ಕೇಳಲ್ಲ. ಇನಿತಿತ್ತು ಮರೆಸಿದೆ ಸ್ವಲ್ಪ ಕೊಟ್ಟು ಸ್ವಲ್ಪ ಕೊಟ್ಟು ಸ್ವಲ್ಪ ಮರೆಸಿ ಸ್ವಲ್ಪ ಕೊಟ್ಟು. ಏನಾಯ್ತು? ಮುಕ್ತಿ ಎಂಬುದು ಮನದ ಸಂಸ್ಕೃತಿಯಲ್ಲಿ ಇರಲ್ಲ. ರಕ್ತಿ ವಿಪರೀತವಾದ ಕಾಗದಿರೆ ಮುಕ್ತಿ. ಯುಕ್ತಿಯಿಂ ಕರಣ ಚೇಷ್ಟಿತವ ದಿದ್ದುತ ಶಮಿಪ ಶಕ್ತಿವಂತನೆ ಮುಕ್ತ. ಮನಸ್ಸನ್ನು ಯಾವಾಗ ಸಮಸ್ಥಿತಿಯಲ್ಲಿ ಇರ್ತಾನೆ ಅವನು ಮುಕ್ತ. ಇದು ಯಾವಾಗತ್ತೆ? ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ. ಈಗಲೇ ಮೋಕ್ಷ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಬಹಳ ಕಾಲ ಶಿಕ್ಷಣ, ಮನಸ್ಸಿಗೆ ಶಿಕ್ಷಣ ಆಗಬೇಕು. ಮನಸ್ಸಿನ ವಾಸನೆಗಳು ಸ್ಪೀಡ್ ಕಡಿಮೆ ಆಗಬೇಕು. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಏನ್ ಮಾಡಬೇಕು? ಅದಕ್ಕೆ ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ನೀವು ಮನೆಯಲ್ಲಿ ಗೃಹಿಣಿ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನೀವೇನು ಕೆಲಸ ಮಾಡಬೇಕು ಆ ಕೆಲಸಗಳನ್ನ ಮಾಡ್ತಾ 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 ನಿಧಾನವಾಗಿ ಹೋಗೋದು. ಲಕ್ಷ್ಯ ತಪ್ಪದೆ ಮನಸ್ಸಲ್ಲಿರಬೇಕು, ಪರಮಾತ್ಮನಲ್ಲಿರಬೇಕು. ಅವನ ಕೆಲಸ ಮಾಡ್ತಾ ಇದ್ದೀನಿ, ಅವನ ಸೇವೆ ಮಾಡ್ತಾ ಇದ್ದೀನಿ. ಇವರೆಲ್ಲ ಅವನು ಕಳಿಸಿರೋರು, ನನಗೆ ನನ್ನ ಸುತ್ತ ಬಂದಿರೋರು, ಅವನ ದೂತರು. ಲಕ್ಷ್ಯ ತಪ್ಪದೆ ಚಲಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ. ಆ ಮನಸ್ಸಲ್ಲಿ ಯಾವಾಗ ನೀವು ಕೆಲಸ ಮಾಡ್ತಿರ್ತೀರಾ ಆ ಕೆಲಸ ಮಾಡ್ತಾ ಹೋದ್ರೆ ಮೋಕ್ಷ. ಏನು ಮೋಕ್ಷ ಆಗ್ಬೇಕಾಗಿಲ್ಲ. ಜೀವನ್ಮುಕ್ತಿ ಕೇಳಿದ್ದೀರಾ? ಶಂಕರಾಚಾರ್ಯ ಹೇಳ್ತಾರೆ ಜೀವನ್ಮುಕ್ತಿ ಜೀವಂತವಾಗಿರುವಾಗಲೇ ಮುಕ್ತರಾಗಿರೋದು. ಸೊ ಬಹಳ ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ. ಆಮೇಲೆ ಸಂಜ್ಞೆ ಆಗೋದು ಬೇಡ. ನನಗನ್ನಿಸಿ ಎಷ್ಟೇ ಜನ್ಮ ಬರೀ ಪರವಾಗಿಲ್ಲ. ಜನ್ಮ ಸಾವಿರವಿರಲಿ ನಷ್ಟ
ನಷ್ಟ ಅದರಿಂದೇನು? ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು? ಬ್ರಹ್ಮ ಹೃದಯದಿ ನಿಂತೆ, ಪರಬ್ರಹ್ಮ ತತ್ವ ಹೃದಯದಿ ನಿಂತೆ ಮಾಯೆ ಏನ್ ತಿಳಿದೊಡೆ? ಮಾಯೆ ಏನ್ ಬೇಕಾದ್ರೆ ಮಾಡಿ. ಪರಬ್ರಹ್ಮ ತತ್ವ ಒಳಗಡೆ ಇದ್ದಾಗ ಮಾಯೆ ಅನ್ನೋದು ಬ್ರಹ್ಮನ ಕೈ ಕೆಳಗಿನವಳು. ನಿಮ್ಮ ಒಳಗೆ ಪರಬ್ರಹ್ಮ ತತ್ವ ಬಂದ್ರೆ ಮಾಯೆ ಏನ್ ಮಾಡೋದು? ವಿಕ್ರಮಾದಿತ್ಯನಿಗೆ ಕೈಗಾಲದ ಮುಂದಲ್ಲಿ ಕೂರಿಸಿದಾಗ ಅವನು ದೀಪಕರನ್ನು ಹಾಡಿಕೊಂಡು ಗಾಳ ಹೊಡಿತಾ ಇದ್ದ. ಏನು ಭಯ ಪಡಲಿಲ್ಲ. ದೇವಿ ನಮಗೆ ಪ್ರತ್ಯಕ್ಷ ಆದ. ಹೌದಾ? ನಮ್ಮ ಯಾವ ಸ್ಥಿತಿಗೆ ನಮ್ಮ ದೇಹ ಪರಿಸ್ಥಿತಿ ಹೋದರೂ ಕೂಡ ನಮ್ಮ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿದ್ದಾಗ, ಇನ್ನೊಂದ್ಸರಿ ಹೇಳ್ತೀನಿ, ಮೋಕ್ಷ ಮುಕ್ತಿ ಬಗ್ಗೆ ಏನು ತಿಳ್ಕೊಂಡಿದ್ದೀರ ಅದರ ಬಗ್ಗೆ ಕಗ್ಗ ಫಸ್ಟ್ ಹೇಳುತ್ತೆ. ಜನ್ಮ ಸಾವಿರವಿರಲಿ ನಷ್ಟ ಅದರಿಂದೇನು? ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು? ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆಯೇ ಬೈದೊಡೆ ಇಂಬಿದಳ ಸರಸರಸು. ಹೆಂಡತಿ ಅಥವಾ ಪ್ರೇಯಸಿ ಅವನಿಗೇನಾದ್ರು ಕಿಂಡೆ ಮಾಡ್ತಾ ಇದ್ರೆ ಅವ್ನಿಗೆ ಸಂತೋಷ ಆಗ್ತದೆ ಹೊರತು ಅವ್ರಿಗೆ ಬೇಜಾರಾಗಲ್ಲ. He enjoys. ಮೂರನೇ ಕಗ್ಗ ನಾವೇನು ಹೇಳ್ತೀವಿ? ಇದೋ ಇಲ್ಲವೋ ತಿಳಿಯಕೊಡದೊಂದು ವಸ್ತು ನಿಜ ಮಹಿಮೆಯಿಂದ ತನ್ನ ಮಹಿಮೆಯಿಂದ ಜಗವಾಗಿ ಜೀವವೇಷದಲ್ಲಿ ವಿಹರಿಸುವುದು. ತನ್ನ ಮಹಿಮೆಯಿಂದ ಜಗತ್ತಾಗಿ ಜೀವವೇಷದಲ್ಲಿ ವಿಹರಿಸ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ನೀವು ಪರಬ್ರಹ್ಮ ತತ್ವ ಇಡೀ ಮನೆಯಾಗಿ ವಿಹರಿಸ್ತಾ ಇದ್ರೆ ನೀವು ಯಾರು ಸಿದ್ಧಕ್ಕೆ ಹೋಗಲ್ಲ. ಬರೀ ತಮಾಷೆ ನೋಡ್ತೀರ, ಆಟ ನೋಡ್ತೀರ. ಹೌದಾ? ಎಲ್ಲಾದ್ರೂ ನನ್ನಂಥವಳು, ನನ್ನ ತಾಯಿ, ನನ್ನ ಹೆಂಡತಿ ಅಂತೇನಾರ ಬಂತು ಬೇಡ, ಪ್ರಯತ್ನ ಮಾಡಿ. ನಾನಂತೂ ಸಕ್ಸಸ್ ಆಗಲಿಲ್ಲ, ಅದಕ್ಕೆ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ನಾನು ಖುಷಿಯಾಗಿದ್ದೀನಿ. ಯಾರೋ ನನ್ನ ಮಾತು 4 ಜನ ಕೇಳ್ತಾರೆ, ಆ ಹೇಳೋದ್ರೆ ನನ್ನ ಸಂತೋಷ. ಯಾಕೆಂದರೆ ಪರಬ್ರಹ್ಮ ತತ್ವವನ್ನು ಅನುಭವಿಸಿದಾಗಲೇ ಹಂಚ್ಕೊಳ್ಳೋದು. ನಮಗೇನು ಬೇಡ, ನಮಗೇನು ಬದಲೇ ಬೇಡ, ಅಧಿಕಾರ ಬೇಡ, ಏನು ಅದನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಗಿಡ ಮರ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಏನು ಬೇಕು? ಚಿನ್ಮಯಾನಂದ ಒಂದು ಕಡೆ ಹೇಳ್ತಾರೆ, ಯು ಶುಡ್ ಪೊಸೆಸ್ ಯುವರ್ ಪೊಸೆಷನ್ಸ್, ಯುವರ್ ಪೊಸೆಷನ್ ಶುಡ್ ನಾಟ್ ಪೊಸೆಸ್ ಯು. ಪೊಸೆಷನ್ಸ್ ಅಂದರೆ ಏನೇನಿದೆ ಅದೆಲ್ಲ, ಅದನ್ನು ನಾವು ಇಟ್ಕೊಬೇಕು, ಅದು ನಮ್ಮನ್ನು ಇಟ್ಕೊಬಾರ್ದು. ನಾಯಿ ಸಾಕ್ತಾರಲ್ಲ, ನಾಯಿ ಎಳ್ಕೊಂಡು ಹೋಗೋದಿಲ್ಲ, ಅದರಿಂದ ಹೋಗ್ತಾರೆ. ಡಾಗ್ ಮ್ಯಾನ್, ಡಾಗ್ ಮ್ಯಾನ್. ನೀವು ಆಗಬೇಕಾಗಿರೋದೇನು? ಗಾಡ್ ಮ್ಯಾನ್. ನೀವೇನಾಗಿರೋದಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವೇನೇ ಅವ್ರನ್ನೇನು ತಪ್ಪು ಅಂತ ಹೇಳೋದು. ಯಾಕೆಂದರೆ ಆ ಜನ್ಮ ಆ ಥರ ಇದೆ. ನಾಯಿ ಜನ್ಮ ಇವನ್ನ ಹೇಳ್ಕೊಂಡು ಹೋಗೋದಿದೆ, ಇವನ್ ಜನ್ಮ ನಾಯಿ ಇದೆ ಹೋಗೋದು. ಇಲ್ಲಿ ಪರವಾಗಿಲ್ಲ. ಅಮೇರಿಕಾದಲ್ಲಿ 2 ತಿಂಗಳಿದ್ದೆ ನಾನು. ಅಲ್ಲಿ ಹೇಗೆ ಅಂದರೆ ನಾಯಿ ಹಿಡ್ಕೊಂಡಾಗ ಒಂದು ಕೈಯಲ್ಲಿ ಕವರ್, ಪ್ಲಾಸ್ಟಿಕ್ ಕವರ್ ತಗೊಳ್ಬೇಕು. ಅದೇನಾದ್ರು ಹಾಕಿದ್ರೆ ಏನಂದ್ರೆ ಅದೇನು ಬೇರೆ ಕಾರ್ಡ್ ಅಂದರೆ $1,000 ಫೈನ್. ಜನ್ಮನ, ಮನುಷ್ಯ ಜನ್ಮನೇ ಇದು. ಆ ನಾಯಿ ನಿಕೃಷ್ಟ ಪ್ರಾಣಿ ಅದು. ಇವನ ಜನ್ಮ, ಇವನ ಸ್ಥಿತಿ ಏನು, ಇವನ ಸ್ಥಾನಮಾನ ಏನು, ಇವನು ಮನುಷ್ಯ ಬಂದಿರೋದು ಯಾಕೆ? ಅದಕ್ಕೆ ತಪ್ಪಿಲ್ಲ. ಅವರೆಲ್ಲ ಅವರವರ ಸಂಸ್ಕಾರಗಳಿಗೆ ಅನುಗುಣವಾಗಿ ಬರ್ತಾ ಇದ್ದಾರೆ, ಪರ್ಫೆಕ್ಟ್ ಆಗಿದ್ದಾರೆ. ಜಗತ್ತನ್ನು ನಾವು ಯಾರನ್ನೂ ವೇದಾಂತಿಗಳು ಆಧ್ಯಾತ್ಮದಲ್ಲಿ ಯಾರನ್ನೂ ದೂಷ ಮಾಡೋಕ್ಕಾಗಲ್ಲ. ಪರಬ್ರಹ್ಮ ತತ್ವ ಎಲ್ಲರ ಮೂಲಕ ಅವರವರ ಸಂಸ್ಕಾರಗಳಿಗೆ, ಅವರವರ ಆಸೆ ಆಕಾಂಕ್ಷೆಗಳಿಗೆ ಸರಿಯಾಗಿ ಬಿಟ್ಕೊಂಡು ಅವರವರಿಗೆ ಅವರವ್ರ ದಾರಿ ತೋರಿಸ್ಕೊಂಡು ಹೋಗ್ತಾ ಇದೆ. ಎಲ್ಲ ಯಾವುದೋ ಒಂದು ದಿವಸ ಬರ್ತಾರೆ ಮೇಲೆ, ಇವತ್ತಾದ್ರೆ ನಾಳೆ ಬರ್ತಾರೆ. ಅದ್ರ ಬಗ್ಗೆ ನಾವೇನು ಕಳಕಳ ಪಡಬೇಕಾಗ್ತದೆ? ಏನಾದ್ರು ಪ್ರಶ್ನೆ ಇದೆಯಾ ಮಧ್ಯ? ಹೇಳಿ. ಕಗ್ಗದಲ್ಲಿ ನಾನು ಹೇಳ್ತೀನಿ, ನೀವು ಗೀತೆ ಓದ್ಬೋದು, ಉಪನಿಷತ್ತು ಓದ್ಬೋದು, ಯಾವುದೇ ಶಾಸ್ತ್ರ, ಇಷ್ಟು ಬೇಗ ನಿಮಗೆ ಉತ್ತರ ಸಿಗ್ತದೆ. ಅವರು ನಮ್ಗೆ ಹೇಗೆ ಬೇಕು ಹಾಗೆ ಮಾಡಿ ಇಟ್ಬಿಟ್ಟಿದ್ದಾರೆ ಡಿವಿಷನ್. ಬೆಳೆವ ಸಸಿಯೊಳನ್ನು ಹೊರಗೆ ಗಿಡ ಬೆಳೀತಾ ಇದೆ, ಆ ಸಸ್ಯದಲ್ಲಿ ನನ್ನನ್ನು ನೋಡೋದು. ಹೊಳೆವ
ಅಲ್ಲಿ ನಾನು, ತೊಳಗುವ ಇನದೊಳು ನಾನು, ಚಂದ್ರ ಬೆಳಗ್ತಾ ಇದ್ರೆ ಅಲ್ಲಿ ನಾನು, ಕಳಕಳಿಸುವುದೆಲ್ಲ ನಾನೆಂದು ಭಾವಿಸಿದೆ, ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ ಸೇರುವುದು ಎಲ್ಲ ಒಳಗಡೆ. ಇಳಿವೆನು ಮುಳುಗುವೆನು ವಿಶ್ವಾತ್ಮ ಸಾಗರದಲ್ಲಿ, ಇಳಿಯುವೆನು ಮುಳುಗುವೆನು, ಸಮುದ್ರದಲ್ಲಿ ಮುಳುಗ್ತೀರಾ, ವಿಶ್ವಾತ್ಮ ಸಾಗರದಲ್ಲಿ ಮುಳುಗಿ ಮುಳುಗೊಳಗಿ ನನ್ನ ಬೇರೆತನದ ಅರಿವನ್ನು ಕಳೆವೆನು. ನಾನು ಹೆಂಡತಿ, ನಾನು ಗಂಡ, ನಾನು ಓನರು, ನಾನು ಕಳೆಯುವುದು, ಅದು ಕಡಿಮೆ ಮಾಡಬೇಕು. ನನ್ನ ಎಳೆ ಬಾಳುಗಳ ಆಟದಲ್ಲಿ ನನ್ನನ್ನು ಗಳಿಸು, ಈ ಮನಸ್ಥಿತಿಯನ್ನು ಗಳಿಸು, ಪಡೆ, ಸಂಪಾದನೆ ಮಾಡು, ಈ ಮನಸ್ಥಿತಿಯನ್ನು ಸಂಪಾದನೆ ಮಾಡು. ಎಲ್ಲ ಕಡೆಯೂ ನಾನೇ, ಎಲ್ಲ ಕಡೆಯೂ ನಾನೇ. ಈಗ ನೀವು ಯಾರನ್ನ ದ್ವೇಷ ಮಾಡ್ತೀರಾ, ಯಾರನ್ನ ಪ್ರೀತಿ ಮಾಡ್ತೀರಾ, ಎಷ್ಟು ಪುಣ್ಯ ಮಾಡ್ತೀರಾ, ಪುಣ್ಯದ ಬಗ್ಗೆ ಹೇಳ್ತೀವಿ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಇಷ್ಟೊಂದು ಪುಣ್ಯ ಸಂಪಾದನೆ ಮಾಡ್ತೀವಿ, ಹಾಗೆ ಮಾಡ್ತೀವಿ. ಪುಣ್ಯ ನಿಮ್ಮ ಬಂದ ಸಿರಿ ಮದ ಮೋಹಗಳ ಮೂಲ. ಪುಣ್ಯ ಮಾಡಿದ್ರೆ ಎಲ್ಲ ಹೋಗ್ತಾರೆ, ಹಾಗೆ ಪುಣ್ಯ ಹೋಗ್ಬಂದು ಕಾಶಿಗೆ ಎಲ್ಲ ಬಂದಿದ್ದು ನಮ್ಮನ್ನು ನಾವು ಸ್ವಲ್ಪ ಮೇಲೆ ನಿಂತೋಳು, ಬೇರೆಯವರು ಸ್ವಲ್ಪ ಕಡಿಮೆ ನೋಡೋದು. ಮದಮೋಹ, ಪುಣ್ಯ ನಿಮ್ಮ ಬಂದ ಸಿರಿ ಮದಮೋಹಗಳ ಮೂಲ. ಖಿನ್ನನಾಗಿ ಪಾಪ ಫಲ ಆತ್ಮಶುದ್ಧಿ. ಯಾರು ಪಾಪ ಮಾಡಿ ನೋಡಿದ್ರೆ ಆತ್ಮಶುದ್ಧಿಯ ಒಳಗಡೆ ಹೀಗಾಗಿದ್ದೇವೆ, ಹೀಗಾಗಾಯ್ತು ಆತ್ಮಶುದ್ಧಿಯ. ಪುಣ್ಯದಿಂದ ಬಂದ ಸಿರಿ ಮದಮೋಹಗಳ ಮೂಲ. ಖಿನ್ನನಾಗಿ ಪಾಪ ಫಲ ಆತ್ಮಶುದ್ಧಿ. ಅನ್ಯೋನ್ಯ ಜನಕಗಳು ಪುಣ್ಯದಿಂದ ಪಾಪ ಮಾಡಿದ್ರೆ ಪುಣ್ಯ ಮಾಡ್ತಾರೆ. ಕರೆಕ್ಟಾ? ಇವತ್ತು ಪುಣ್ಯ ಮಾಡಿದ್ರೆ ನಾಳೆ ಪಾಪ ಮಾಡ್ತಾರೆ, ನಾಳೆ ಪಾಪ ಮಾಡಿದ್ರೆ ಇವತ್ತು ಪುಣ್ಯ ಮಾಡ್ತಾರೆ. ಅನ್ಯೋನ್ಯ ಜನಕಗಳು ಪುಣ್ಯ ಪಾಪಗಳಿಗೂ ಧನ್ಯನು ಉಭಯವ ನೀರೇ. ಎರಡಕ್ಕೆ ಪುಣ್ಯ ಬಿಟ್ಟ ಪಾಪ ಬರಾಬಾರ ಹ್ಯಾಪಿ, ಯಾವುದಕ್ಕೂ ಅಂಟಿಲ್ಲ. ತಾತನಂದನ ಜಗದಿ ಮೂಕನಂದನ ಯೋಗಿ ಏಕಾಕಿ ಸಹವಾಸಿ. ಯಾರನ್ನು ಅಂಟಿಸ್ಕೊಳ್ಳಲ್ಲ, ಯಾರನ್ನು ಬೇಡ ಅಂತಲ್ಲ. ಏಕಾಕಿ, ಒಳಗಡೆ ಏಕಾಕಿ, ಹೊರಗಡೆ ಸಹವಾಸಿ. ಹೊರಗಡೆ ಅದು ಬೇಕು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗಡೆ ದಾಸ್ಯ. ಎರಡು ಕೋಣೆಯಲ್ಲಿ ಮಾಡಮನದಾಲೆಯಲ್ಲಿ, ಹೊರ ಕೋಣೆಯಲ್ಲಿ ಲೋಕನಾಟಗಳ ನಾಡ ವಿರಮಿಸು. ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ. ಅವರ ಯೋಗ ಸೂತ್ರಗಳು ಶ್ರೇಷ್ಠವಾದ ಯೋಗ ಅಂದ್ರೆ ಇದು. ಎರಡು ಕೋಣೆಯಲ್ಲಿ ಮಾಡಮನದಾಲೆ, ಪ್ರಶ್ನೆ ಎರಡು ಕೋಣೆ. ಹೊರ ಕೋಣೆಯಲ್ಲಿ ಯೋಗ, ಒಳ ಕೋಣೆಯಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ನಿಮ್ಮ ಯಜಮಾನರಿಗೂ ಪ್ರವೇಶ ಇಲ್ಲ. ವೆರಿ ಸೀರಿಯಸ್, ವೆರಿ ನಿಜ. ಯಾಕಂದ್ರೆ ನನ್ನ ಆತ್ಮಸ್ವರೂಪಿ, ಅಲ್ಲಿ ಗಂಡು ಇಲ್ಲ, ಹೆಣ್ಣು ಇಲ್ಲ, ಏನೂ ಇಲ್ಲ, ವಿಶಾಲವಾಗಿದೆ. ವಿಸ್ತಾರದಿ ಬಾಳು, ವೈಶಾಲ್ಯದಲ್ಲಿ ಬಾಳು, ಕತ್ತಲೆ ಮೂಲ ಮೊಡಕುಗಳ ಸೇರದಿರು. ನಾವೇನು ನಮ್ಮ ಬಗ್ಗೆ ಸುತ್ತಮುತ್ತ ಕತ್ತಲೆಯ ಮೂಲೆ ಮೊಡಕು. ಭಾಸ್ಕರನ ಅನುಗ್ರಹವೇನು? ಚಿರಂತನೆ ಭಾಸ್ಕರನ ಅನುಗ್ರಹ. ಹೊರಗಡೆ ಸೂರ್ಯನ ಬೆಳಕು ಬರ್ತಾ ಇದೆಯಲ್ಲ, ಅದು ಒಳಗಡೆ ಬರ್ತಾ ಇದೆ. ಅದೇನಾರು ಒಳಗಡೆ ಬಂದರೆ ಮೃತ್ಯು ನಿನಗೆ ಅಲ್ಪತೆಯೋ. ಮೃತ್ಯು, ಸಾವು ಅನ್ನೋದು ಇಲ್ವೇ ಇಲ್ಲ. ನನಗೆ ಸಾವು ಯಾರಿಗೆ? ಬನ್ನಿ ಕ್ವಶನ್, ಸಾವು ಯಾರಿಗೆ? ಬದುಕಿರೋ, ನಾವು ಬದುಕಿದ್ದೀವಿ, ನಾವು ಸಾಯ್ತೀವಿ. ನಮ್ಮ ಹಿಂದೆ ಬಂದವರೆಲ್ಲ ಹೋಗಿದ್ದಾರೆ, ಮುಂದೆ ಬರೋರು ಹೋಗ್ತಾರೆ, ನಾವು ಒಂದು ದಿವಸ ಹೋಗ್ತೇವೆ. ಪರ್ಫೆಕ್ಟ್. ಒಂದು ವೇಳೆ ಜೀವಂತವಾಗಿರೋದ್ರೆ ನನಗೆ ಸಾವಿಲ್ಲ, ಆಗಲ್ಲ. ಯಾಕಾಗಲ್ಲ? ಯಾರು ನೋಡ್ತಾ ಇರೋದು? ನೋಡ್ತಾ ಇರೋದು ನಿಮ್ಗೆ ಈಗೋ. ಬೇರೆಯವ್ರನ್ನ ಏನು ನೋಡ್ತೀರ ನೀವು? ನಿಮ್ಮ ಬಗ್ಗೆ ಮಾತಾಡಿ. ಇವಾಗ ಬೇರೆಯವರು ಹೋಗ್ತಾರೆ ಒಂದು ದಿವಸ, ನೀವು ಹೋಗ್ತೀರ. ಅವ್ರು ಹೋಗಿರೋರೆಲ್ಲ ಅಂತಿದ್ದಾರೆ, ನಾವು ಹೋಗ್ತೀವಿ. ಇದು ಸಾಮಾನ್ಯ ಜ್ಞಾನ. ಆಧ್ಯಾತ್ಮಿಕ ಬಂದಾಗ ನನ್ನ ಅಂತರಾತ್ಮಕ್ಕೆ ಸಾವು. ಆತ್ಮ ಎಲ್ಲಿದೆ? ಇದ್ಯಾರಿಗೆ ಸಾವು? ಶರೀರ, ಮನಸ್ಸು, ಬುದ್ಧಿ. ನಾವು ಸುತ್ತಾಗ ಸ್ಪಂದನ ರೂಪದಲ್ಲಿ ಹೋಗಿ ಅದು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಅದೇ ಕಡೆ ಬರುತ್ತೆ.
ಅದಕ್ಕೆ ಜನ್ಮ 1000 ಬೆರಗಿ ನಷ್ಟ ಅಂತರೀತಿ ಅಂತ ಹೇಳಿ. ಸಾವಿಲ್ಲ ತಂದುಕೊಟ್ರೆ ಬಹಳ ಸಂತೋಷ. ಸಾವಿದೆ ಅಂತಂದರೆ ದಿನ ಸಾವಿಲ್ಲ. ನಮಗೆ ನೋಡಿ, ದೇವರ ಹತ್ರ ನಾವು ಬರೋದು ಎರಡೇ ವಿಷಯ: ಭಯ, ಬಯಕೆ. ಒಪ್ಪತ್ತೀರ? ಒಂದು ಭಯ, ಇನ್ನೊಂದು ಬಯಕೆ. ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು. ಅವರ ತಾಯಿ ತಂದೆಗಳು ನಮ್ಮಿಂದ ದೇವರು, ಅವನ ಮಗ, ಅವನಿಗೆ ಹೆಂಡತಿ, ಅವನ ಸಂಸಾರ, ಅವನಿಗೆ ಮದುವೆ ನಾವೇ ಮಾಡೋದು. ನಮ್ಮ ಭಯ ಬಯಕೆಗೆ ಅವನಿಗೆ ಮದುವೆ ಮಾಡೋದು ನಾವು. ಸರಿ? ನರರ ಭಯ ಬಯಕೆಗಳೇ ಸುರರ ತಾಯಿ. ಸುರರ ಅಟ್ಟಹಾಸದಿಂದ ಅವರೆಲ್ಲ ಜೋರ ಕೊಡ್ತಾ ಇದ್ರೆ ನರ ಭಕ್ತಿ ಮಾಡೋದು. ಈ ತಮಿಳು ಸಿನಿಮಾ ಎಲ್ಲ ನೋಡ್ತಿರಲ್ಲ, ಅವಳೊಬ್ಬಳು ದೇವಿ, ಇನ್ನೊಬ್ಬಳು ದೇವಿ. ಆ ದೇವಿ ಮುಂದೆ ಅವರವರಿಗೆ ಬಗ್ಗೆ ಭಕ್ತ ನೋಡ್ತಾ ಇದ್ದಾರೆ. ಇವನ್ ದೇವಿಗೆ ಇನ್ನೊಬ್ಬಳು ದೇವಿಗೆ ಬಗ್ಗೆ ಎಷ್ಟು ಚೆನ್ನಾಗಿರುತ್ತೆ. ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು. ಸುರನ ಅಟ್ಟಹಾಸದಿದೆ ನರಭಕ್ತಿ ಹೊರಲು ಪರೀಕ್ಷಿಸುವವರೇ ಅವರ ಅನ್ಯೋನ್ಯ ಶಕ್ತಿಗಳ ಅವರ ಶಕ್ತಿ ಅವರು ಪರೀಕ್ಷೆ ಮಾಡ್ತಾ ಇದ್ದಾರ. ಧರ್ಮ ಎಲ್ಲಿದ್ದಾರೆ? ಈ ಧರ್ಮ ಅನ್ನೋದು ಅದಕ್ಕೆ ಜಾಗ ಇಲ್ಲ. ಧರ್ಮ ಇಲ್ಲ. ಏನು ಧರ್ಮ ಗಿರ್ಮ ಮಾಡೋದು? ದೇವರು, ಧರ್ಮ, ಇದೆಲ್ಲ ಒಂದು ಸ್ಟೇಜ್ವರೆಗೆ, ಒಂದು ವಯಸ್ಸು ಆಗ್ತಾ ಆಧ್ಯಾತ್ಮಿಕ ಒಳಗಡೆ ಹೋಗ್ತಾ ನಾನು ಈ ಥರ ಪುಸ್ತಕಗಳನ್ನು ಓದಿ, ಇದರಲ್ಲಿ ಇನ್ನೊಂದು ಪುಸ್ತಕ ಇದೆ, ಇದಕ್ಕೆ ಅರ್ಥ ಬರ್ತಿರೋದು ಪುಸ್ತಕ ಸಿಗುತ್ತೆ, ಗಂಗಕ್ಕೊಂದು ಕೈ ಬಿಡಿ ಅಂತ ಓದಿ, ಪದೇ ಓದಿ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಬರೀ ಭಕ್ತಿ ಮಾಡಿದ್ರೆ ಉಪಯೋಗ ಇದೆ. ವಿಚಾರ ಮಾರ್ಗದಲ್ಲಿ ಹೋದರೆ ಪ್ರತಿ ಕ್ಷಣವೂ ಕೂಡ ನಿಮ್ಮ ಸ್ವಸ್ಥಿತಿಯನ್ನು, ನಿಮ್ಮ ಪರಮಾತ್ಮ ಸ್ಥಿತಿಯನ್ನು ನೀವು ಅನುಭವಿಸಬಹುದು. ನಿಮ್ಮ ನಿದ್ದೆಯಲ್ಲಿ ಯಾವ ನಿಮ್ಮ ಸ್ಥಿತಿಯನ್ನು ಅನುಭವಿಸ್ತಾ ಇರ್ತೀರ, ಅದೇ ಸ್ಥಿತಿಯನ್ನು ನೀವು ಈಗಲೂ ಅನುಭವಿಸಬಹುದು. ಕ್ಷಣವೂ ಅನುಭವಿಸಬಹುದು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗುವ ಮಂಕುತಿಮ್ಮ. ಬ್ರಹ್ಮಾನುಭವ ಅನುಸಂಧಾನ, ಲೋಕ ಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವ ದರ್ಶನದಲ್ಲಿ, ಬ್ರಹ್ಮಾನುಭವ ದೇಹ ಕರಣ ಅನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆ ನಮ್ಮ ಇದು ಮುಕ್ತಿಯ ಗುರುತು. ಎಲ್ಲೂ ಬ್ರಹ್ಮ, ಅನ್ನದು ಹೊರಗಡೆ ಬ್ರಹ್ಮ. ಮರ್ಮವಿದು ಎಷ್ಟೈತೆ ಸಾಯಿ ಸಾಕ. ಒಂದು ಸಣ್ಣ ಭಜನೆ ಹೇಳಿ ನಮ್ಮ ಗುರುಗಳ ನೆನೆಸ್ಕೊಂಡು. ಗುರುದೇವಾಯ ನಮೋ ನಮೋ, ಹೇ ಪರಮೇಶ್ವರ ನಮೋ ನಮೋ, ಗುರುದೇವಾಯ ನಮೋ ನಮೋ, ಭಾವಾತೀತ ಭಾಗ್ಯವಿಧಾತ, ಭವಭಯಹರಣ ನಮೋ ನಮೋ, ತ್ರಿಗುಣಾತೀತ ನಮೋ ನಮೋ, ಆನಂದರೂಪ ನಮೋ ನಮೋ, ಹೇ ಪರಮೇಶ್ವರ ನಮೋ ನಮೋ, ದೇವಾಯ ನಮೋ ನಮೋ, ದೇವಾಯ ನಮೋ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ